ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ತಲಾಕ್ 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 ಅಂದ ತಕ್ಷಣ ಡಿವೋರ್ಸ್ ಆಗ್ಬೇಕಾ? ಮೋದಿ ಸರ್ಕಾರದ ವಿರುದ್ಧ ಮುಸ್ಲಿಂ ಕಾನೂನು ಮಂಡಳಿ ಕಿಡಿಕಾರ್ತಾ ಇರೋದು ಯಾಕೆ? ಹಾಗಾದ್ರೆ ಮುಸ್ಲಿಮರ ಕಾನೂನನ್ನ ಬದಲಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆಯಾ? ನಿಜಕ್ಕೂ ಕೂಡ ಮುಸ್ಲಿಂ ಮಹಿಳೆಯರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೂಡ ಚರ್ಚೆ ನಡೆಸ್ತೀವಿ. ತಲಾಕ್ ಅಂತ 3 ಸಲ ಹೇಳಿ ಮದುವೆ ಮುರಿದುಕೊಳ್ಳುವಂತಹ ವಿಷಯವೀಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ತಲಾಕ್ ವಿರುದ್ಧ ಕೇಂದ್ರ ಕಾನೂನು ಮಂಡಳಿ ಸಲ್ಲಿಸಿದ ಅಫಿಡವಿಟ್ ವಿರುದ್ಧ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಒಂದು ರೀತಿ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಆನ್ಲೈನ್ ನಲ್ಲಿ ಬಿಡುಗಡೆ ಮಾಡಿರುವಂತಹ ಪ್ರಶ್ನಾವಳಿಗಳನ್ನ ನಾವು ಬಹಿಷ್ಕರಿಸುತ್ತೇವೆ ಅಂತ ಮುಸ್ಲಿಂ ಮಂಡಳಿ ಹೇಳಿದೆ. ಹಾಗಾದ್ರೆ ಇದೆಲ್ಲವೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಹೂಡುತ್ತಿರುವಂತಹ ರಣತಂತ್ರ ಅಂತ ಒಂದು ಸಮುದಾಯ ಟೀಕೆ ಮಾಡ್ತಾ ಇದೆ. ಹಾಗಾದ್ರೆ ಏಕರೂಪ ನಾಗರಿಕ ಸಂಹಿತೆ ಒಂದು ಕಡೆ, ಇನ್ನೊಂದು ಕಡೆ ಮಹಿಳೆಯ ಹಕ್ಕು ಮತ್ತು ಮಹಿಳೆಯ ರಕ್ಷಣೆ, ಆಕೆಯ ಸ್ವಾಭಿಮಾನ ಎಲ್ಲವನ್ನ ದೃಷ್ಟಿಯಲ್ಲಿಟ್ಕೊಂಡು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಹೊತ್ತಿನ ವಿಶೇಷ ತಲಾಕ್ ತಕರಾರು. ತಲಾಕ್ ತಲಾಕ್ ತಲಾಕ್. ಹೀಗೆ 3 ಬಾರಿ ಹೇಳಿ ಮದುವೆ ಮುರಿದುಕೊಳ್ಳುವ ಮುಸ್ಲಿಮರ ಕಾನೂನು ಆಚರಣೆಗೆ ಕೇಂದ್ರ ಕಾನೂನು ಮಂಡಳಿ ಆಕ್ಷೇಪ ಎತ್ತಿದೆ. ತಲಾಕ ಹೇಳಿ ಮದುವೆ ಮುರಿಯೋದನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಬಾರದು ಎಂದು ಕೇಂದ್ರ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದೆ. ಏಕರೂಪ ನಾಗರಿಕ ಸಂಹಿತೆ ಹೇರುವ ಹುನ್ನಾರ, ಇದು ಮೋದಿ ಸರ್ಕಾರದ ಹುನ್ನಾರ. ಮುಸ್ಲಿಮರ ಧಾರ್ಮಿಕ ಆಚರಣೆ, ನಂಬಿಕೆ, ಕಾನೂನುಗಳಿಗೆ ಅವಕಾಶ ನೀಡದೆ ಏಕರೂಪ ನಾಗರಿಕ ಸಂಹಿತೆ ತರುವ ಸಂಚು ಎಂದು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಆಕ್ಷೇಪ ಎತ್ತಿದೆ. सरबराह मोदी जी अपनी लंबी 2.5 साल की नाकामियों को छुपाने के लिए और मुल्क के मसाइल को हल नहीं करने की खातिर ये शोषा उन्होंने छोड़ा है ताकि मुल्क की तवज्जो दूसरी चीज़ों की तरफ हो. इस जो मसाइल असल हैं उनकी तरफ मुल्क की तवज्जो नहीं हो. ಸಂವಿಧಾನದ ಪ್ರಕಾರ ಮುಸ್ಲಿಮರು ತಮ್ಮ ನಂಬಿಕೆ, ಧಾರ್ಮಿಕ ಹಾಗೂ ವೈಯಕ್ತಿಕ ಕಾನೂನು ಆಚರಣೆಗೆ ಅವಕಾಶ ಇದೆ. ಅಮೆರಿಕದಲ್ಲೂ ಕೂಡ ಮುಸ್ಲಿಮರಿಗೆ ತಮ್ಮ ಧರ್ಮದ ಆಚರಣೆಗೆ ಯಾವುದೇ ರೀತಿಯಾದಂಥ ಅಡ್ಡಿಗಳಿಲ್ಲ. ಆದರೆ ತಲಾಕ್ ಏಕರೂಪ ನಾಗರಿಕ ಸಂಹಿತೆ ಹೇರೋದಕ್ಕೆ ಮೋದಿ ಸರ್ಕಾರ ಹುನ್ನಾರ ನಡೆಸಿದೆ. ಈ ಕುರಿತಂತೆ ದೇಶಾದ್ಯಂತ ಅಭಿಯಾನ ನಡೆಸೋದಾಗಿ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ತಿಳಿಸಿದೆ. ವಿಚಿತ್ರ ಅಂದ್ರೆ ಅನೇಕ ಮುಸ್ಲಿಂ ಮಹಿಳೆಯರು ಕೇಂದ್ರ ಸರ್ಕಾರದ ನಿಲುವನ್ನ ಬೆಂಬಲಿಸುವಂತಹ ಸಾಧ್ಯತೆಗಳಿವೆ. ಒಟ್ಟಿನಲ್ಲಿ ಈ ವಿಷಯ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಹಾಗಾದ್ರೆ ಈ ತಲಾಕ್ ಸಂಪ್ರದಾಯಕ್ಕೆ ನಿಜಕ್ಕೂ ಕೂಡ ದಿ ಎಂಡ್ ಬೀಳುತ್ತಾ? ಇದನ್ನ ಈ ಸಮುದಾಯ ಯಾವ ರೀತಿ ಸ್ವೀಕಾರ ಮಾಡುತ್ತೆ? ಅದರಲ್ಲೂ ಕೂಡ ಶೋಷಣೆಗೆ ಒಳಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಮುಸ್ಲಿಂ ಮಹಿಳೆಯರು ಇದಕ್ಕೆ ನಿಜಕ್ಕೂ ಸಪೋರ್ಟ್ ಮಾಡ್ತಾರ? ಇದರ ಹಿಂದೆ ಬೇರೆ ಏನಾದ್ರೂ ಹುನ್ನಾರ ಅಡಗಿದೆಯಾ? ನನಗಂತೂ ಗೊತ್ತಿಲ್ಲ. ಆದರೆ ಏಕರೂಪದ ನಾಗರಿಕ ಸಂಹಿತೆ ಅನ್ನೋದು ಬಹಳ ವರ್ಷಗಳಿಂದಲೂ ಕೂಡ ಚರ್ಚೆಯಲ್ಲೇ ಇದೆ. ಹಾಗಾಗಿ ಇವತ್ತಿನ ಚರ್ಚೆಯಲ್ಲೂ ಕೂಡ ಅದು ಬರುತ್ತೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ RV ವೆಂಕಟೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾದಂತಹ ಗಿರಿಧರ್ ಉಪಾಧ್ಯಾಯ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು SSF ರಾಜ್ಯಾಧ್ಯಕ್ಷರಾದಂತಹ ಮೊಹಮ್ಮದ್ ಶಾಫಿ ಸಾದಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ಮುಖಂಡರಾದಂತಹ ವಾಮನಾಚಾರ್ಯ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಗಿರಿಧರ್ ಉಪಾಧ್ಯಾಯ ಅವರೇ, ಏನು ವಿಶೇಷ ನ್ಯಾಯ ಮಂಡಳಿ ಆನ್ಲೈನ್ ನಲ್ಲಿ ಪ್ರಶ್ನಾವಳಿಗಳನ್ನ ಬಿಡುಗಡೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಬೋರ್ಡ್ ಏನಿದೆ ಅದು ಇಲ್ಲ, ನಾವು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ ಏನಿದೆ ಅದು ಮುಸ್ಲಿಂ ಸಮುದಾಯದ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದಂತಾಗುತ್ತೆ. ಸೊ ಈ ರೀತಿಯಾದಂತಹ ಉಲ್ಲಂಘನೆಯನ್ನ ಸಮುದಾಯ ಸ್ವೀಕರಿಸೋದಿಲ್ಲ. ನಮ್ದೊಂದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಕಾನೂನು ಏನು ಹೇಳುತ್ತೋ ಅದನ್ನು ಪರಿಪಾಲಿಸಿಕೊಂಡು ಹೋಗೋದು ನಮ್ಮ ಧರ್ಮ ಆಗಬೇಕು. ಹೌದಾ ಅಲ್ವಾ? ಆದ್ರಿಂದ ಒಂದೇ ಕಾನೂನು ಇಲ್ದಿದ್ರೂ ಕೂಡ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಸಮಾಜದಲ್ಲಿ ಆ ಅನ್ಯಾಯವನ್ನ ಪ್ರತಿಭಟನೆ ಮಾಡಿ ಯಾರೋ ಒಬ್ರು ಕೋರ್ಟಿಗೆ ಹೋದಾಗ
ಕೋರ್ಟ್ ಸರ್ಕಾರದ ಹತ್ರ ಕೇಳಿದೆ, ನಿಮ್ ನಿರ್ಣಯ ಏನು ಅಂತ ಕೇಳಿದೆ. ನಿರ್ಣಯವನ್ನ ಸರ್ಕಾರ ಹೇಳಿದೆ. ಇಲ್ಲಿ ಮೂಲಭೂತವಾದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ತಲ್ಲಾಕ್ 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 ಅಂತ 3 ಸಲ ಹೇಳೋದಕ್ಕೂ ಈ 3 ಸಲ ತಲ್ಲಾಕು ಎಷ್ಟು ಅವಧಿಯ ಮುಂಚೆ ಹೇಳೋದು, ಅವಧಿಯ ನಂತರ ಹೇಳೋದು ಅನ್ನೋದ್ರ ವಿಚಾರದಲ್ಲಿ ಇರುವಂತ ದ್ವಂದ್ವ ಇಲ್ಲಿದೆ. ಈ ತಲ್ಲಾಕ್ ಅಂತ 3 ಸಲ ಹೇಳಿ ವಿಚ್ಛೇದನೆ ಪಡಿತಕ್ಕಂಥದ್ದು ಅರಬ್ ರಾಷ್ಟ್ರಗಳಲ್ಲೇ ಇಲ್ಲ. ಬಾಂಗ್ಲಾದೇಶ, ಪಾಕಿಸ್ತಾನವನ್ನು ಒಳಗೊಂಡಂತೆ 22 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಒಂದೇ ಸಲಿ 3 ಸಲಿ ತಲ್ಲಾಕ್ 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 ಅಂತ ಹೇಳಿ ವಿವಾಹ ವಿಚ್ಛೇದನೆ ಕೊಡ್ತಕ್ಕಂಥ ಪದ್ಧತಿಯನ್ನ ಅವರು ಅಬಾಲಿಷ್ ಮಾಡಿದ್ದಾರೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಕುರಾನಲ್ಲಿ ತಲ್ಲಾಕ್ ಅಂತ ಇರ್ತಕ್ಕಂಥದ್ದು ಒಂದು ಅವಧಿ ಇದೆ. ಪ್ರಥಮ ಬಾರಿ ತಲ್ಲಾಕ್ ಹೇಳಿದಾಗ ಅದನ್ನ ಆಸಾನ್ ಅಂತ ಹೇಳ್ತಾರೆ, ಅಂದ್ರೆ ಬೆಸ್ಟ್ ಅಂತ ಹೇಳ್ತಾರೆ. ಅದು ಮುಟ್ಟು ನಿಂತ ನಂತರ ಮಹಿಳೆಗೆ ಒಂದು ಸಾರಿ ಹೇಳಿ 3 ತಿಂಗಳು ಕಾಯ್ಬೇಕು ಅವನು, 90 ದಿನ. ಎರಡನೇ ಸಲ ಹೇಳಿದಾಗ ಅದನ್ನ ಹಸನ್ ಅಂತ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಹೇಳ್ಬಿಡ್ತೀನಿ. ಎಲ್ಲೋ ದುಬೈಯಿಂದ ಫೋನ್ ಮಾಡ್ಬಿಡೋದು, ತಲಾಕ್ 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 ಆಯ್ತು ಮುಗಿದೋಯ್ತು ಅಂತ ಹೇಳೋದು, ಪೋಸ್ಟಲ್ ಕಳಿಸ್ಬಿಡೋದು. ಈ ತರದ ಘಟನೆಗಳು ನಡೆದಿರೋದ್ರಿಂದ ಮತ್ತು ಈ ರೀತಿಯಾದಂತಹ ತಲಾಕ್ಗಳನ್ನ ವಿರೋಧಿಸಿ ಕೋರ್ಟ್ ಮೆಟ್ಟಿಲನ್ನ ಏರಿರೋದ್ರಿಂದ ಬಹಳಷ್ಟು ಮುಸ್ಲಿಂ ಮಹಿಳೆಯರು ಬೆಳ್ಳಣಿಕೆ ಆಗಿರ್ಬೋದು, ಪ್ರತಿಯೊಂದು ಮಹಿಳೆ ಇಂಡಿವಿಜುವಲ್ ಸರ್ ಪ್ರತಿಯೊಬ್ಬರಿಗೂ ಒಂದು ಜೀವಿಸುವ ಹಕ್ಕಿದೆ. ಆ ಹಿನ್ನೆಲೆಯಲ್ಲಿ ನೀವು ಅವಧಿಯ ಬಗ್ಗೆ ಹೇಳ್ತಾ ಇದ್ದೀರಿ. ಅಂಶ ಕೊಟ್ಬಿಡ್ತೀನಿ. 2 ಮುಸ್ಲಿಂ ಮಹಿಳೆಯರು ಅವರೊಂದು ಸರ್ವೆ ಮಾಡಿದ್ದಾರೆ. ಎಷ್ಟು 4710 ಮುಸ್ಲಿಂ ಮಹಿಳೆಯರ ಜೊತೆ ಸರ್ವೆ ಮಾಡಿದಾಗ 525 ಜನರಿಗೆ ತಲಾಕ್ ಆಗಿದೆ. ಅದರಲ್ಲಿ 346 ಜನಕ್ಕೆ ತಲಾಕ್ ಆಗಿರೋದು ಹೇಗೆ ಗೊತ್ತಾ? ಬಾಯಲ್ಲಿ 3 ಸಲ ಹೇಳಿ ತಲಾಕ್ ಆಗಿರೋದು. ಅದರಲ್ಲಿ 40 ಜನಕ್ಕೆ ಫೋನಲ್ಲಿ ತಲಾಕ್ ಮಾಡಿದ್ದಾರೆ. ಒಂದು SMS ಅಲ್ಲಿ ತಲಾಕ್ ಆಗಿದೆ. 16 ಇಮೇಲ್ ಮೂಲಕ ತಲಾಕ್ ಆಗಿದೆ. ಇದು ನಡೀಬಾರದು. ಕುರಾನಲ್ಲಿ ನಿಜವಾಗಿ ಏನಿದೆ ಪದ್ಧತಿ ಮೌಲ್ಯವರ ಹತ್ರ ಕೇಳಿ ಹೇಳ್ತಾರ. ಕೇಳ್ತೀನಿ. ಅಂದ್ರೆ ಇತ್ತೀಚೆಗೆ ಒಂದು ಟ್ರೆಂಡ್, ನಾವು ಹೇಗೆ ಜಾಗತೀಕರಣಕ್ಕೆ ಒಳಗಾಗಿ ಮುಂದುವರಿತಾ ಇದ್ದೀವೋ ಅದೇ ರೀತಿ ಈ ಕಾನೂನುಗಳಲ್ಲೂ ಕೂಡ ಹಲವಾರು ಬದಲಾವಣೆಗಳಾಗಿ ಫೋನಲ್ಲಿ ಹೇಳ್ಬಿಡೋದು, ಇಮೇಲಲ್ಲಿ ಹೇಳ್ಬಿಡೋದು, ಲೆಟರಲ್ಲಿ ಕಳಿಸ್ಬಿಡೋದು, ಈ ಥರದ್ದು ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸುವಂತಹ ವಿಷಯ ಆಗಿದೆ. ಸಾದಿ ಅವರೇ, ನನಗೆ ಈ ಸಂಪ್ರದಾಯ ಏನೂ ಗೊತ್ತಿಲ್ಲ. ಈ ತಲಾಕ್ ಹೇಗೆ ಕೊಡ್ತಾರೆ ತಮ್ಮ ಸಮುದಾಯದಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನಗಿರುವಂತಹ ಏಕೈಕ ಕನ್ಸರ್ನ್, ಮುಸ್ಲಿಂ ಮಹಿಳೆಯರು ಇದರಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾರಾ? ನಿಜಕ್ಕೂ ಆ ಬಗ್ಗೆ ಯಾರಾದರೂ ಒಂದು ಸರ್ವೆ ಮಾಡಿದಾರಾ? ನೀವು ಇಂದು ಕುಳಿತುಕೊಂಡು ಈ ಬಗ್ಗೆ ಮಾತನಾಡ್ತಾ ಇರೋದರ ಹಿಂದೆ ನಿಜಕ್ಕೂ ಕೂಡ ಮುಸ್ಲಿಂ ಮಹಿಳೆಯರ ಸಮ್ಮತಿ ಇದೆಯಾ? ಎಲ್ಲ ಮುಸ್ಲಿಂ ಸಮುದಾಯದ ಮಹಿಳೆಯರು ಕೂಡ ಈ ತಲಾಕನ್ನು ತುಂಬ ಪ್ರೀತಿಸಿ ಒಪ್ಪಿಕೊಂಡಿದ್ದಾರಾ ಈ ರೀತಿಯ ಪದ್ಧತಿಯನ್ನ ಅನ್ನೋದೇ ನನ್ನ ಪ್ರಶ್ನೆ. ನೀವು ಏನಾದರೂ ಮಾಡ್ಕೊಳ್ಳಿ, ಇಷ್ಟ ಇದೆ ಅಂದರೆ ಮಾಡಲಿ, ಬೇಡ ಅಂತ ನಾನು ಹೇಳಿಲ್ಲ. ಸೊ ಜವಾಬ್ದಾರಿ ತುಂಬ ಇದೆ ನಿಮ್ಮ ಮೇಲೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಬೇರೆ, ಒಂದು ಇಡೀ ಸಮುದಾಯದ ಹೆಣ್ಮಕ್ಕಳ ಪರವಾಗಿ ಕುಳಿತುಕೊಂಡಿರುವಂತಹ ಜವಾಬ್ದಾರಿ ಬೇರೆ. ಇವೆರಡನ್ನು ಗಮನದಲ್ಲಿಟ್ಕೊಂಡು ತಾವು ಮಾತಾಡಿ ದಯವಿಟ್ಟು. ಇಸ್ಲಾಮಿನ ಶರೀಯತನ್ನು ಯಾರಿಗೂ ಚೇಂಜ್ ಮಾಡೋಕ್ಕೆ, ಬದಲಾವಣೆ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಾಡಿದರೆ ಅದು ಶರೀಯತ್ ಅಂತ ಹೇಳೋಕ್ಕೆ ಸಾಧ್ಯವೂ ಇಲ್ಲ. ಆಧುನಿಕತೆಗೆ ತಕ್ಕುದಾಗಿ ಶರೀಯತನ್ನು ಬದಲಾಯಿಸೋದು, ಡ್ರೆಸ್ ಬದಲಾಯಿಸಿದಾಗೆ ಇಸ್ಲಾಂ ಶರೀಯತನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಇಸ್ಲಾಂ ಏನಂತ ಹೇಳಿದರೆ ಪವಿತ್ರ ಕುರಾನ್, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಗಳು, ಪ್ರಾಮಾಣಿಕ ಗ್ರಂಥಗಳು, 4 ಮದಹಬಿನ ಅಯ್ಮತ್ ಅಂತ ಹೇಳ್ತೀವಿ, ಶಾಫಿ, ಹನಫಿ, ಮಾಲಿಕ್, ಹಂಬಲಿ ಅಂತ ಜಗತ್ತಿನಲ್ಲಿ ಎಲ್ಲರದು ಫಾಲೋ ಮಾಡ್ತಾರೆ. ಈ ಪ್ರಾಮಾಣಿಕ ಗ್ರಂಥಗಳಲ್ಲಿ ಏನು ಹೇಳಿದೆಯೋ ಅದರ ವಿರುದ್ಧ ಯಾರು ಮಾಡಿದರೂ ಅದು ತಪ್ಪು. ಅದರ ಪ್ರಕಾರ ಮಾಡುವುದು ಮಾತ್ರ ಶರೀಯತ್ತು. ಅದರಿಂದ ತಲಾಕ್ ಬಗ್ಗೆ ಇರಲಿ, ಇನ್ನಿತರ ಯಾವುದೇ ವಿಚಾರದ ಬಗ್ಗೆ ಶರೀಯತ್ತು ತುಂಬ ಸುವ್ಯಕ್ತವಾಗಿ ಸ್ಪಷ್ಟವಾದ ನಿಲುವುಗಳು, ಸ್ಪಷ್ಟವಾದ ನಿಬಂಧನೆಗಳು, ಕಾನೂನುಗಳು, ಕಟ್ಟಳೆಗಳು ಎಲ್ಲವೂ ಪವಿತ್ರವಾದಂಥ ಇಸ್ಲಾಮಲ್ಲಿ ಇದೆ. ಅದೇ ಅಂತ್ಯ ಕುರಾನಲ್ಲಿ ಬರ್ದಿರೋದೇ ಅಂತ್ಯ, ಯಾಕಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಬರ್ದಿದೆ, ಅದು ಎಲ್ಲ ಕಾಲಕ್ಕೂ ಅನ್ವಯವಾಗುವಂತದ್ದು ಅಂತ. ಆಜ್ಞೆಗಳು ಅದರ ಜೊತೆಗೆ ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಅಥವಾ ಬೈಬಲಲ್ಲಿ ಬರ್ದಿರುವಂತಹ ಕೆಲ ವಚನಗಳಾಗಲಿ, ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಬಹಳಷ್ಟು ಜನ ಹೇಳೋದು ಧರ್ಮ ನಿಂತ ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಧರ್ಮ, ಆಚಾರ, ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕೇ ಹೊರತು ಆ ನಂಬಿಕೆಗಳು ಅಥವಾ ಆ ಆಜ್ಞೆಗಳು ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸ್ತಾ ಇದೆ ಅನ್ನುವಾಗ ಅದನ್ನ ಧಿಕ್ಕರಿಸುವಂಥದ್ದು
ಸಲ್ಲೋದಿಲ್ವಾ ಅಂತ ನಾನು ಹೇಳೋದು. ಧಿಕ್ಕರಿಸುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಶೋಷಣೆ ಆದ್ರೂ ಪರವಾಗಿಲ್ಲ, ಶೋಷಣೆ ಆಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದಂತ ಸಂದರ್ಭದಲ್ಲಿ ನಾನು ಹೇಳೋದು ಅದೇ ಎರಡು ಪ್ರಶ್ನೆಯನ್ನು ನೀವು ಮುಂದಿಟ್ಟಿದ್ದೀರಿ. ಒಂದನೇದು ನೀವು ಹೇಳ್ತಾ ಇರೋದು ಕಾಲಕ್ಕೆ ಅನುಗುಣವಾಗಿ ಶರೀಯತ್ ನಿಯಮ ಬದಲಾಗಬೇಕು ಅಂತ ಹೇಳಿಲ್ಲ. ಒಂದ್ ನಿಮಿಷ, ನೀವು ಹೇಳ್ತಾ ಇರೋದು ನಿಂತ ನೀರಾಗಬಾರದು ಅಂತ. ನಿಂತ ನೀರು ಯಾವತ್ತೂ ಇಸ್ಲಾಂ ಅಲ್ಲ, ಪವಿತ್ರ ಕುರಾನ್ ನಿಂತ ನೀರೇ ಅಲ್ಲ. ಅತ್ಯಂತ ಆಧುನಿಕವಾದಂತ ವೈಜ್ಞಾನಿಕವಾದಂತ ಸೈಕಾಲಜಿಕಲ್ ಆಗಿ ಏನೆಲ್ಲ ಬೇಕೋ, ಕಾಲ ಕಾಲಕ್ಕೆ ಏನು ಬೇಕು ಅದೆಲ್ಲವೂ ಪವಿತ್ರ ಕುರಾನಲ್ಲಿದೆ. ನೋಡುವವರಿಗೆ, ತಿಳಿಯುವವರಿಗೆ, ಅಧ್ಯಯನ ಮಾಡುವವರ ಕೊರತೆಯಿಂದ, ಅವರ ಅಲ್ಪಜ್ಞಾನದಿಂದ ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಮನದಟ್ಟು ಮಾಡಲು ಇಲ್ಲಿ ಅವರಿಗೆ ಪ್ರಯಾಸ ಆಗ್ತಾ ಇದೆ. ಶೋಷಣೆ ಆಗಿದೆ ಅಂತ ಹೇಳ್ಬೇಕಾದವರು ಯಾರು? ಇಲ್ಲಿ ಈ ಸಮಾಜದಲ್ಲಿರುವಂತ ಮುಸ್ಲಿಮರಲ್ಲಿರುವಂತ 90% ಮುಸ್ಲಿಂ ಮಹಿಳೆಯರು ನಮಗೆ ಶೋಷಣೆ ಅವರಿಗೆ ಅನುಭವಿಸಿಯೇ ಇಲ್ಲ. ಯಾರಾದ್ರೂ ತಲಾಖೆ ಆಗಿ ನಡೀತಾ ಇಲ್ಲ. ನೀವು ಸರ್ವೆ ಮಾಡಿ, ಪಬ್ಲಿಕ್ ಟಿವಿ ಅವರೊಂದು ಸರ್ವೆ ಮಾಡಿ ಕರ್ನಾಟಕದಲ್ಲಿ ಸರ್ವೆ ಎಷ್ಟು ಇಸ್ಲಾಮಿನಲ್ಲಿ ಎಷ್ಟು ವಿಚ್ಛೇದನ ನಡೆದಿದೆ, ಇನ್ನಿತರ ಧರ್ಮಗಳಲ್ಲಿ ಎಷ್ಟು ವಿಚ್ಛೇದನ ನಡೆದಿದೆ ಎಂಬುದರ ಚರ್ಚೆಗಳು, ಸರ್ವೆಗಳು ಇತ್ತೀಚೆಗೆ ಬಂದಿದೆ. ಅದು ಬಿಡಿ ನಡೆಯುವ ಪ್ರಕ್ರಿಯೆ ಯಾವ ರೀತಿ ಇದೆ ಅದೇ ನಾನು ಹೇಳ್ತಾ ಇರೋದು. ನಾವು ತಿಳಿದಿರುವಂತಹ ಜ್ಞಾನದ ಕೊರತೆಯಿಂದ ಪ್ರಕ್ರಿಯೆ ಬಗ್ಗೆ ನಮಗೆ ಗೊತ್ತಿಲ್ಲ. ವಿಕ್ಟಿಮ್ ಯಾರು ಅಂತ ಹೇಳಿದ್ರೆ, ಇಸ್ಲಾಮಿನ ಶರೀಯತ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡದೆ, ತಲಾಕ್ ಬಗ್ಗೆ ಇರಲಿ, ದ್ವಿಪತ್ನಿತ್ವದ ಬಗ್ಗೆ ಇರಲಿ, ಅಥವಾ ಇನ್ನಿತರ ಯಾವುದೇ ವಿಚಾರವಾಗಿರಲಿ, ಇಸ್ಲಾಮಿನ ಸುಂದರವಾದಂತಹ ತತ್ವವನ್ನು ಮನದಟ್ಟು ಮಾಡುವುದರಲ್ಲಿ ಕೆಲವರು ಸೋಲು ಅನುಭವಿಸಿದ್ದಾರೆ, ಅವರು ಪರಾಭವಗೊಂಡಿದ್ದಾರೆ. ಗೊಂಡವರು ಕರೆಕ್ಟ್, ಅವ್ರೇನೋ ಪರಾಭವಗೊಳ್ತಾರೆ. ಅದ್ರ ವಿಕ್ಟಿಮ್ ಯಾರು ಸರ್? ಅದರ ಫಲಾನುಭವವನ್ನ ಅನುಭವಿಸೋರು ಯಾರು? ತಾವು ಹೇಳ್ತಾ ಇರುವುದು ತಲಾಕ್ ಎಂಬುದು ಒಂದು ಮಹಿಳೆಗೆ ಶೋಷಣೆ ಅಂತ ತಾವು ಹೇಳ್ತಾ ಇರೋದು. ನಿಮ್ಮ ಪರೋಕ್ಷವಾದ ಮಾತದು. ಯಾಕಂದ್ರೆ ಬಹಳಷ್ಟು ಜನ ಕೋರ್ಟ್ ಮೆಟ್ಟಿಲೇರಿರೋದ್ರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ತಮ್ಮನ್ನ ಅರ್ಥ ಮಾಡ್ಕೊಂಡೆ. ಅಂದ್ರೆ ಕುರಾನ್ ನಲ್ಲಿರುವಂತಹ ಆಜ್ಞೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಆಗದೆ ಇರುವಂತವ್ರು ಮಾಡುವ ಎಡವಟ್ಟೆ ಹೊರತು ಸರಿಯಾಗಿ ಪಾಲಿಸಿದ್ರೆ ಈ ಎಡವಟ್ಟು ಆಗಲ್ಲ ಅಂತ ತಾವ್ ಹೇಳ್ತಾರೆ. ಐ ಅಗ್ರಿ. ಬಟ್ ಆ ಎಡವಟ್ಟು ಸರಿಯಾಗಿ ಪಾಲಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಹಿಳೆ ಬಲಿಪಶು ಆಗೋದು ಎಷ್ಟರ ಮಟ್ಟಿಗೆ ಸರಿ? ಅದೇ ಹೇಳ್ತಾ ಇರೋದು. ಪವಿತ್ರ ಇಸ್ಲಾಮಿನ ತಲಾಕಿನ ಬಗ್ಗೆ ಇರುವಂತಹ ನಿಬಂಧನೆಗಳು, ಕಟ್ಟಳೆಗಳನ್ನು ಫಾಲೋ ಮಾಡದಿರುವಾಗ ದುರುಪಯೋಗ ಮಾಡಿ. ಈಗ ಇವರು ಹೇಳಿದರು ಕೆಲವು ರಾಷ್ಟ್ರಗಳಲ್ಲಿ, 22 ರಾಷ್ಟ್ರಗಳಲ್ಲಿ ತಲಾಖೆ ಇಲ್ಲ ಅಂತ. 3 ತಲಾಖ್ ಇಲ್ಲ ಎಂಬುದಲ್ಲ. 22 ರಾಷ್ಟ್ರಗಳಲ್ಲಿ ಅವರು ಕಾನೂನು ಮಾಡಿರುವುದೇನಂತ ಹೇಳಿದರೆ, 3 ತಲಾಖಿ ಹೇಳುವವನು 3 ತಲಾಖೆ ಇಲ್ಲ ಎಂಬುದಲ್ಲ. ತಲಾಖಿ ಹೇಳುವವನು, ಈಗ ತಾವು ಹೇಳಿದ್ರಲ್ಲ, ಮನಸ್ಸು ಇಚ್ಛೆ ತಲಾಖ್ ಹೇಳುವುದು, ಫೋನಲ್ಲಿ ತಲಾಖ್ ಹೇಳುವುದು, ಲೆಟರ್ ಅಲ್ಲಿ ಬರೆದು ತಲಾಖ್ ಹೇಳುವುದು, ಇದು ಇಸ್ಲಾಮಿನ ತಲಾಖುಲ್ ಬಿಡತ್ತಿಲ್ಲ. ಅದು ನಾನು ಓಕೆ ತಲಾಖ್ ಇಲ್ಲ ಎಂಬುದಲ್ಲ. ಮುಸ್ಲಿಮಿನ 5 ಇದರವರು ಹನೀಫಿ, ಮಾಲಿಕಿ ಮಾಡಿರೋದು. ಅದರಲ್ಲಿ ನಿಮ್ಮವರೇ ಒಬ್ರು ಅದನ್ನು ಬದಲಾವಣೆ ಮಾಡಿದ್ರೆ ಗೊತ್ತಿದೆ. ಯಾರಿಗೂ ಬದಲಾವಣೆ ಮಾಡೋಕೆ ಯಾರಿಗೂ ಅರ್ಹತೆಯೂ ಇಲ್ಲ, ಅಧಿಕಾರನೂ ಇಲ್ಲ. ಇಬ್ನು ತೈಮಿಯಾ ಅಂತ ಹೇಳಿ ಅದು ವಿಶಾಲವಾದ ಚರ್ಚೆ. ಆ ಕಡೆಗೆ ವಿಷಯಾಂತರ ಆಗ್ತಾ ಇದೆ. ಅದು ಇಬ್ನು ತೈಮಿಯಾ ಅಂತ ಒಬ್ಬರು ಮೋಡರ್ನ್ ಆಗಿ ಬಂದಿದ್ರು. ಅವರು ಕೆಲವು ಬದಲಾವಣೆ ತಂದರು, ಜಗತ್ತನ್ನು ಅಂಗೀಕರಿಸಿಲ್ಲ, ಬದಲಾವಣೆಯನ್ನು ಅಂಗೀಕರಿಸಿಲ್ಲ. ಯಾಕೆಂದರೆ ಕಾಲಕ್ಕೆ ಅನುಗುಣವಾದಂತಹ ಎಲ್ಲ ವೈಜ್ಞಾನಿಕವಾದ ವಿಚಾರಗಳು ಪವಿತ್ರ ಕುರಾನಲ್ಲಿದೆ. ತಾವು ಹೇಳಿದಂತಹ ಶೋಷಣೆಗಳಾಗಿರಲಿ, ಇನ್ನಿತರ ಈ ತಲಾಕಿನ ವಿಚಾರವಾಗಿ, ತಲಾಕ್ ಒಂದೇ ನಿಮಿಷ ನಾನು ಪೂರ್ತಿ ಮಾಡ್ತಾ ಇದ್ದೇನೆ. ತಲಾಕ್ ಹೇಳೋದು ಹೇಗೆ ಅಂತ ಹೇಳಿದರೆ, ನಾನು ನನ್ನ ಪತ್ನಿಗೆ ತಲಾಕ್ ಹೇಳಬೇಕು. ಯಾವಾಗ ಅಂತ ಹೇಳಿದರೆ, ನಾನು ಹೇಳಿದಾಗೆ ಯಾವ ರೀತಿಯಲ್ಲಿ ಅವಳು ಕೇಳ್ತಾನೆ ಇಲ್ಲ. ಅನೈತಿಕ ಸಂಬಂಧವಿದೆ, ಪರಪುರುಷರೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾಳೆ, ಅವಳ ನಡೆಗಳು ಕೆಟ್ಟ ನಡೆಗಳಾಗಿದೆ. ಯಾವುದೇ ಸಂದರ್ಭದಲ್ಲೂ ಇವಳೊಂದಿಗೆ ಬಾಂಧವ್ಯದೊಂದಿಗೆ ಒಂದು ಸುಂದರವಾದ ದಾಂಪತ್ಯ ಜೀವನವನ್ನು ಅಳವಡಿಸೋಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವಳಿಗೆ ತಿಳಿ ಹೇಳಬೇಕು, ನೀನಿಗೆ ಮಾಡಬಾರ್ದು. ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ ಏನು ಮಾಡಬೇಕು, ಅವಳಲ್ಲಿ ಮಲಗುವಂಥ ಕೋಣೆ ಬದಲಾಯಿಸಬೇಕು. ಮೂರನೇ ಸ್ಟೆಪ್, ಅವಳಿಗೆ ಹೊಡಿಬೇಕು. ಅದು ಕೇಳದಿದ್ದರೆ ಅದು ಮುಖಕ್ಕೆ ಹೊಡಿಬಾರ್ದು, ಅವಳಿಗೆ ಇದು ಗಾಯವಾಗುವಂತ ಹೊಡೆತ ಕೊಡಬಾರ್ದು. ಯಾಕಂದ್ರೆ ಇಷ್ಟು ಪೊಲೀಸ್ ಟ್ರೀಟ್ಮೆಂಟ್ ತರ ಹೊರಗಡೆ ಕಾಣಬಾರ್ದು, ಒಳಗಡೆ ಮಾತ್ರ. ಒಂದ್ ನಿಮಿಷ ಸರ್, ಬಹಳ ಕಾಲ್ಸ್ ಬರ್ತಾ ಇದೆ. ಇದು ಉತ್ಪ್ರೇಕ್ಷನೂ ಅಲ್ಲ, ಏನೂ ಅಲ್ಲ ಸರ್. ಎನಿ ಹೌ ಒನ್ ಡೇ ಒಂದು ಸರ್ವೆ ಅಂತೂ ನಡಿಬೇಕು. ನಿಜಕ್ಕೂ ಕೂಡ ನಾವಿಲ್ಲಿ ಮಾತಾಡ್ತಾ ಇರೋದೇ ಸತ್ಯನಾ ಅಥವಾ ನಮಗೆ ತಿಳಿದೇ ಇರೋಂಥ ಸತ್ಯ ಇದೆಯಾ? ಬೇರೆ ಸಮುದಾಯಕ್ಕೆ ಹೋಲಿಸಿದ್ರೆ ಮುಸ್ಲಿಂ ಮಹಿಳೆಯರು ತುಂಬಾ ಸಂತೋಷವಾಗಿದ್ರು ಇರಬಹುದು, ಇಲ್ಲಿದ್ರೆ ಶೋಷಣೆಗೂ ಒಳಪಡ್ತಿದ್ರು.
ಮಾಡ್ತೀರಿ? ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾರೋ ಕಾಲ್ ಮಾಡಿದ್ರೆ ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ. ನಮಸ್ತೆ ನಮಸ್ತೆ, ಹಲೋ ಮೇಡಮ್ ಅವ್ರ ನಮಸ್ತೆ ರೀ. ತಮ್ಮ ಹೆಸರು ಹೇಳ್ಬೋದಾ? ಮೇಡಮ್ ಅವ್ರ ಬಿಬಿಜಾನ್ ಅಂತ ಹೇಳಿ ಮೇಡಮ್ ಅವ್ರ ನನ್ನ ಹೆಸರು. ಒಂದ್ ಸ್ವಲ್ಪ ನನ್ನ ಕೊಲೀಗ್ಸ್ ನಿಮ್ ಆಡಿಯೋ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾರಂತ ಅನ್ಸುತ್ತೆ, ಕೇಳಿಸುತ್ತೆ. ಹೇಳಿ ಮೇಡಮ್, ಹೇಳ್ರಿ ಮೇಡಮ್ ಅವ್ರ. ಈಗ ಮೋದಿ ಸರ್ ಇದು ತಲಾಕ್ ವಿರೋಧಿ ಕಾನೂನು ತಡೆ ಹಿಡಿ ಆಗ್ತಾರಲ್ರಿ, ಅವ್ರಿಗೆ ನಮ್ ಎಲ್ಲಾ ಮುಸ್ಲಿಮ್ಸ್ ಮಹಿಳೆಯರ ವತಿಯಿಂದ ನಾವ್ ಒಂದು ಸೆಲ್ಯೂಟ್ ಕೊಡ್ತೀನಿ ಮೇಡಮ್ ಅವ್ರಿಗೆ. ಎಲ್ಲಿ ಅವ್ರು ನೀವು ಬಿಬಿಜಾನ್? ನಾವು ಹ್ಞೂನ್ರಿ ಮೇಡಮ್ ಅವ್ರ. ಎಲ್ಲಿ ಅವ್ರು ನೀವು? ನಾವು ಇಲ್ಲಿ ಬಾಗಲಕೋಟೆಯಿಂದ ಮಾತಾಡಕುಂತೀವ್ರಿ. ಬಿಬಿಜಾನ್ ಅಂತ. ಅಲ್ಲ, ಈಗ ಶಾಫಿ ಅವ್ರಿಗೆ ನೀವು ಮುಸ್ಲಿಂ ಹೌದೋ ಅಲ್ಲೋ ಅಂತ ಮತ್ತೆ ಅದು ಡೌಟ್ ಶುರುವಾಗುತ್ತೆ. ಇಲ್ರಿ ಮೇಡಮ್ ಅವ್ರ, ನಾವ್ ಮುಸ್ಲಿಮ್ಸ್ ರೀ, ಪಕ್ಕಾ ಮುಸ್ಲಿಮ್ಸ್. ಆ ಒಂದು ಶೋಷಣೆಗೆ ಒಳಗಾದಂತ ಮಹಿಳೆಯರಿ ಮೇಡಮ್ ಅವ್ರ ನಾನು. ಓಕೆ ಓಕೆ. ಅದ್ರಿಂದ ನನ್ಗೆ ಎಷ್ಟು ನೋವಾಗೈತಿ, ನನ್ಗೆ ಎಷ್ಟು ರೋಷ ಆಗೈತಿ ಅಂತಂದ್ ನನಗ ಮೈ ಎಲ್ಲಾ ಉರಿತೈತ್ರಿ ಮೇಡಮ್. ಆ ತಲಾಕ್ ಅಂತ ಹೆಸರು ಕೇಳಿದ್ರೆ ಉರಿತೈತಿ ನನಗ. ಅದಕ್ಕ ನಾನ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಅವ್ರು ಸರ್ ಕುಂತಾರಲ್ರಿ ನಮ್ಮ ಮೌಲಿ ಸಾಹೇಬ್ರು, ಅವ್ರಿಗೆ ನಾನೇನಂದ್ರಿ ಮೇಡಮ್ ಅವ್ರ, ಪುರಾಣದಲ್ಲಿ ಶರೀಯತ್ ನಲ್ಲಿ ಎಲ್ಲರಿಗಿಂತಲೂ ಇಡೀ ಜಗತ್ತಿಗೆ ಸುಪ್ರೀಂ ಆದಂತ ಕಾನೂನು ಐತ್ರಿ ಮೇಡಮ್ ಅವ್ರ. ಹಣ ಉಳಿಸಬೇಕು, ಜೊತೆಗೆ ತಪ್ಪು ಮಾಡಿದವ್ರಿಗೆ ಸರಿದಾರಿಗೆ ತರಾಕ ಕಾಲಾವಕಾಶವನ್ನು ಕೊಟ್ಟು ತಲಾಕ್ ಮಾಡ್ಸಕ ಒಂದು ನಿಯಮ ಇಟ್ಟಾರಿ, ಅದು ಸುಪ್ರೀಂ. ಆದ್ರೆ ಇವು ನಮ್ ಮುಸ್ಲಿಮ್ಸ್ ಕಾನೂನು, ಈ ಮುಸ್ಲಿಮ್ಸ್ ಮೌಲಾಗಳು ಎಷ್ಟ್ ಮಂದಿ ಫಾಲೋ ಮಾಡ್ಯಾರ ಅದನ್ನ, ಅದು ಒಂದೇ ಪ್ರಶ್ನೆ ರೀ. ಆಮೇಲೆ ಇಷ್ಟು ಮಂದಿ ತಲಾಕ್ ಮಾಡಿದ್ರಲ್ರಿ, ಕುರಾನ್ ಪ್ರಕಾರ ತಲಾಕ್ ಮಾಡ್ಲಾರ್ದವ್ರಿಗೆ ಯಾವ ಮೌಲವಿಗಳು ಯಾವ ಜಮಾತ್ನವರು ಶಿಕ್ಷೆ ಕೊಟ್ರು ಅದ್ರ ಪ್ರಶ್ನೆ ಕೇಳ್ರಿ ಸರ್ ಮೇಡಮ್. ಶಿಕ್ಷೆ ಕೊಡಕ್ ಆಗಿಲ್ಲ ಅಂತಂದ್ರೆ ಒಂದ್ ಒಪ್ಕೊಳ್ರಿ, ಇಲ್ಲ ಸರಿಯಾಗಿ ನಡೆಸ್ರಿ, ಹೌದಿಲ್ರಿ ಮೇಡಮ್? ಹೌದ್ರಿ ಮೇಡಮ್, ಸರಿಯಾಗಿ ನಡೆಸ್ರಿ, ಸರಿಯಾಗಿ ನಡೆಯಂಗ್ ಮಾಡ್ರಿ, ಇಲ್ಲ ಎಲ್ಲರಿಗೂ ಕಾನೂನ ಒಪ್ಕೊಳ್ರಿ, ಹೌದಿಲ್ರಿ ಮೇಡಮ್? ಅವ್ರು ಯಾಕೆ ಶಿಕ್ಷೆ ಕೊಡಂಗಿಲ್ಲ ಅಂದ್ರೆ ಅದ್ರಲ್ಲಿ ಅವ್ರದ್ದು ಸ್ವಾರ್ಥ ಇರ್ತೈತ್ರಿ ಮೇಡಮ್ ಅವ್ರ. ಅದ್ರಲ್ಲಿ ಅವ್ರದ್ದು ಸ್ವಾರ್ಥ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಒಂದು ಆಟದ ಗೊಂಬೆ ಆಗ್ಬಿಟ್ಟೈತ್ರಿ ಮೇಡಮ್ ಅವ್ರಿಗೆ. ಹೆರಿಗೆ ಯಂತ್ರಿ ಅಲ್ಲ, ಅವ್ರಿಗಲ್ಲ, ಇಡೀ ಸಮಾಜಕ್ಕೆ ನಾನು ಹೇಳೋದು, ಹಿಂದೂ ಮುಸ್ಲಿಂ ಜಾತಿ ಮತ ಬೇರೆ ಬಿಟ್ಟು ಮೇಡಮ್ ಅವ್ರ. ಈಗ ಕಾಲ ಬದಲಾಗೈತ್ರಿ. ಗಂಡಗೆ ಈಗ ಆಫೀಸ್ ನಿಂದ ಬಂದ ತಕ್ಷಣ ಗಂಡ ಹೆಂಡತಿ ಇಬ್ರು ದುಡಿತಿರ್ತಾರ. ನೀ ನನಗ್ ಚಾ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿ ತಲಾಕ್ ಮಾಡು ಗಂಡಸರಿದಾರ. ನೀ ಪಗಾರಕ್ಕೆ ಪಗಾರ ಕೊಡ್ಬೇಕ್ರಿ, ಮತ್ತೆ ಚಾಲು ಕೊಡ್ಬೇಕು, ಎಲ್ಲಾನು ಕೊಡ್ಬೇಕು. ಅದು ಸಮಾಜದಲ್ಲಿರುವಂತ ಅವ್ಯವಸ್ಥೆ. ಇತ್ತೀಚೆಗೆ ನೋಡಿ, ಹೆಣ್ಣು ಬಲಿಪಶು ಆಗ್ಬೇಕಾ? 67 ದಿವಸಗಳಲ್ಲಿ ನಿಮಗೆ ಸರಿ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ಒಪ್ಕೊಳ್ಳಿ, ಇಲ್ಲ ಸರಿ ಮಾಡಿ. ಇಲ್ಲ, ಅವ್ರು ಹೇಳಿದಕ್ಕೆ ನಾನು ಆನ್ಸರ್ ಮಾಡ್ಬೇಕು. ಲಕ್ಷಾಂತರ ಜನರು ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಬಾಗಲಕೋಟೆ ಡಿಸ್ಟಿಕ್ಕಿನ ಯಾವ್ದಾದ್ರು ಒಂದು ಅವರಿರುವ ಗ್ರಾಮದ. ಯಾಕೆ ಬೆಂಗಳೂರು ಒಂದ್ ನಿಮಿಷ ಲೈನ್ ಓಪನ್ ಮಾಡಿಸ್ಲಾ? ಇಲ್ಲ, ಲೈನ್ ಓಪನ್ ಮಾಡಿಸ್ಲಾ? ನೀವು ಹಾಕ್ಬಿಡಿ, ನನ್ನ ಕೊಲೀಗ್ಸ್ ಹಾಕ್ಬಿಡಿ, ನೋಡಿ ಯಾರ್ಯಾರು ಕಾಲ್ ಮಾಡ್ತಾರೆ, ಯಾವ್ಯಾವ ಮುಸ್ಲಿಂ ಮಹಿಳೆಯರು ನಿಜಕ್ಕೂ ಇದು ಕಣ್ಸೋದಾದ್ರೂ ವೆಲ್ಕಮ್. ಇಲ್ಲ, ನೀವು ಮಾಡ್ತಾ ಇರೋದು ತಪ್ಪು, ಅಥವಾ ನಮ್ಗೆ ಯಾವುದೇ ಶೋಷಣೆ ಇಲ್ಲ, ಮೋದಿ ಅವರು ತೆಗೆದುಕೊಂಡಿರುವ ಹೆಜ್ಜೆನು ತಪ್ಪು, ಎಲ್ಲ ತಪ್ಪು ಅಂತನಾದ್ರೂ ಮಾತಾಡ್ಲಿ, ಸರಿ ಅಂತನಾದ್ರೂ ಮಾತಾಡ್ಲಿ. ಲೈನ್ ಓಪನ್ ಮಾಡ್ಬಿಡಿ, ಅತ್ಲಾಗ ಯಾರು ಫೋನ್ ಮಾಡ್ತಾರೆ ಅವ್ರನ್ನ ತಗೊಳ್ತೀನಿ. ಆಲ್ ರೈಟ್, ವಿಲ್ ಕಮ್ ಬ್ಯಾಕ್ ಸರ್. ನನ್ಗೆ ಏನಿಲ್ಲ, ನನ್ನ ಅಭ್ಯಂತರ ಏನೂ ಇಲ್ಲ. ಅವರು ಹೇಳಿದ್ರು ಸರ್, ಶರೀಅತ್ತು ತುಂಬಾ ವಂಡರ್ಫುಲ್. ನನ್ನ ಚಾಲೆಂಜ್ ಪಬ್ಲಿಕ್ ಟಿವಿ ಮುಂದೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಾಗಲಕೋಟೆ ಅವರಿರುವ ಆ ಹಳ್ಳಿ, ಬಾಗಲಕೋಟೆ ಡಿಸ್ಟಿಕ್ ಬಿಡಿ, ತಾಲೂಕು ಬಿಡಿ, ಅವರಿರುವ ಹಳ್ಳಿಯಲ್ಲಿ ಎಷ್ಟು ಮಂದಿ ಅವರ ವಿಚಾರ ಒಪ್ತಾರಂತಾರೆ ಅವರಲ್ಲಿ ಸರ್ವೆ ಮಾಡಿ. ಸಾಧ್ಯನೇ ಇಲ್ಲ. ಯಾಕಂದ್ರೆ ಮುಸ್ಲಿಂ ಮಹಿಳೆಯರಿಗೆ ಗೊತ್ತಿದೆ ತಲಾಕ್ ಎಂಬುದು ಯಾವತ್ತು ಅನ್ಯಾಯ ಆಗಲು ಸಾಧ್ಯನೇ ಇಲ್ಲ. ಇಸ್ಲಾಂನ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವಲ್ಲ, ಐ ಆಮ್ ಸಾರಿ, ಯು ಆರ್ ಅ ಇಂಡಿವಿಜುವಲ್ ಪರ್ಸನ್ ಮೇಡಮ್. ನೀವು ಅಲ್ಲ, ನಾನು ಅಲ್ಲ, ಇಸ್ಲಾಂ ಬಗ್ಗೆ ಮಾತನಾಡಿ, ನೀವು ಯಾರು ಅಲ್ಲ. ನಾನು ಇಸ್ಲಾಂ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಒಬ್ಬ ಮಹಿಳೆಯಾಗಿ ಒಬ್ಬ ಮಹಿಳೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆ ಅಮ್ಮನು ಹೇಳ್ತಾ ಇರೋದೇನು, ಇಸ್ಲಾಂ ಕೆಲವು ಕಟ್ಟಳೆಗಳನ್ನು ವಿಧಿಸಿದೆ ಅಂತ. ತಲಾಕ್ ಅದೇ ನಾನು ತುಂಬಾ ವಂಡರ್ಫುಲ್ ಆಜ್ಞೆಗಳಿವೆ, ಅದನ್ನ ನಾನು ಹೇಳ್ತಾ ಇರೋದು. ಪಾಲಿಸ್ತಾ ಇಲ್ಲ. ಯಾರು ಪಾಲಿಸ್ತಾ ಇಲ್ಲ? ಯಾರು ಪಾಲಿಸ್ತಾ ಇಲ್ಲ? ಮದ್ಯಪಾನ ಈ ಮುಸಲ್ಮಾನರು ಮಾಡ್ತಾ ಇದ್ದಾರೆ, ಪಾಲಿಸ್ತಾ ಇಲ್ಲ ಅಂತ ಹೇಳಿ ನಾವು ಕತ್ತಿ ದೊಣ್ಣೆ ತಗೊಂಡು ಹೋಗಿ ಹೊಡಿಕಾಗತ್ತಾ? ಇದೇ ಭಾರತ, ನಿಮ್ಮದೇ ಸಂವಿಧಾನ ಇದೆ. ವಾಮನಾಚಾರ್ಯ ಅವರೇ 6ನೇ 7ನೇ ಶತಮಾನದಷ್ಟೊತ್ತಿಗೆ ಇಸ್ಲಾಂ ಬರುವಾಗ ಪಕ್ಕದಿಂದ ಕ್ರಿಶ್ಚಿಯನ್ ಧರ್ಮ ಸ್ಟ್ರಾಂಗ್ ಆಗಿ ಅಟ್ಯಾಕ್ಸ್ ಪ್ರಾರಂಭ ಆಗಿತ್ತು. ಇಡೀ ಮಿಡ್ಲ್ ಈಸ್ಟಲ್ಲಿ ಎಷ್ಟೊಂದು ಜನ ಸಣ್ಣ ಟ್ರೈಬಲ್ಲಿ ಹೊಡೆದಾಡಿ ಬಡ್ದಾಡಿ ಬಹಳಷ್ಟು ಜನ ಸತ್ತೋಗಿದ್ರು. ತುಂಬ ಮಹಿಳೆಯರು ಹಾಗೇ ಇದ್ದರು, ಅಂದರೆ ಇತ್ತಾಗೆ ಮದುವೆ ಆಗಿಬಿಟ್ಟಿದೆ, ವಿಧವೆಯರಾಗಿದ್ದಾರೆ. ಆ ಸಮಯದಲ್ಲಿ ಪೈಗಂಬರ್ ಬಹಳ ಸಮಾಜ ಸುಧಾರಕರು ಇದ್ದರು. ಅವ್ರು ಏನು ಹೇಳಿದರು ಅಂದರೆ, ಈ ಥರ ಮಹಿಳೆಯರು ಅಲ್ಲಲ್ಲಿ ಅನಾಥರಾಗಿರೋದಕ್ಕಿಂತನೂ 3 ಅಥವಾ 4 ಮದುವೆ ಆಗಬಹುದು ಅಂತ ಅವಾಗ ಒಂದು ನಿಯಮವನ್ನು ಹೇಳಿದರು.
ಮತ್ತು ನಿಯಮಗಳು ಸರಳವಾಗಿರಲಿ. ಯಾಕೆಂದರೆ 4 ಮದುವೆ ಆದ ನಂತರ ನೀವು ಕೋರ್ಟ್ಗೆ ಹೋಗಿ ಒಂದೊಂದರದನ್ನು ಡೈವರ್ಸ್ ತಗೊಳ್ಳೋದು ಅಂದರೆ ಲೇಟ್ ಆಗುತ್ತೆ. ಈ ದೃಷ್ಟಿಯಿಂದ ಅವ್ರು ಏನು ಹೇಳಿದರು, ಬರೀ ನಾವೇನು ಇಲ್ಲಿ ಚರ್ಚೆ ಮಾಡ್ತೇವೆ ಹಂಗೆ 3 ಸಲ ಹೇಳಿದ ಕೂಡಲೇ ತಲಾಕ್ ಆಗಲ್ಲ. ಅದ್ರ ಹಿಂದೆ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ನಿಯಮಗಳು ಆದದ್ದು ಯಾವಾಗ? 6ನೇ 7ನೇ ಶತಮಾನದಲ್ಲಿ, ಅಥವಾ ನನಗೆ ಗೊತ್ತಿದ್ದ ಮಟ್ಟಿಗೆ ಅದಕ್ಕಿಂತ ಹಿಂದಿಂದು. ಅಂದರೆ ಇಡೀ ಮಿಡ್ಲ್ ಈಸ್ಟಲ್ಲಿ ಇರುವಂಥ ಇನ್ಕ್ಲೂಡಿಂಗ್ ಜೂಸ್, ಅಲ್ಲಿಯ ಜನರ ನಿಯಮಗಳು ಇದೇ ಥರ ಇದ್ದು. ಇದು ಮುಸ್ಲಿಂ ಲಾ ಅಲ್ಲ ನನ್ನನ್ನು ಕೇಳಿದರೆ. ಆ ಕಾಲದಲ್ಲಿ ಮಿಡ್ಲ್ ಈಸ್ಟಲ್ಲಿ ನಡೆದು ಬಂದಿರುವಂಥ ಸಹಜ ಪ್ರಥೆಯ ಒಂದು ಭಾಗವನ್ನು ಅತ್ಯಂತ ಚಾಣಾಕ್ಷರು, ಬುದ್ಧಿವಂತರು, ಸಮಾಜ ಸುಧಾರಕರು ಆದಂಥ ಪೈಗಂಬರವರು ಆರಿಸ್ಕೊಂಡಿದ್ದಾರೆ. ಅದನ್ನು ನೀವು ಅವ್ರು ಹೇಳಿಬಿಟ್ಟಿದ್ದಾರೆ ಅವತ್ತು, ಮುಗೀತು, ನಮ್ಮ ಅಜ್ಜ ನೆಟ್ಟಿದ್ದ ಬೇವಿನ ಮರಕ್ಕೆ ನಾನು ಉರುಳು ಹಾಕ್ಕೊಂತೇನೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಭಾರತೀಯ ಸಮುದಾಯದಲ್ಲಿ ನೀವು ನೋಡಿದ್ದೀರಿ, ಇಲ್ಲೂ ಕೂಡ ಇಂಥ ಕೆಟ್ಟ ಪದ್ಧತಿಗಳಿದ್ದು. ಸತಿ ಸಹಗಮನ ಇತ್ತು, ಬಾಲ್ಯ ವಿವಾಹ ಇತ್ತು, 2 ಮದುವೆ ಮಾಡೋದಿತ್ತು, ಹೆಣ್ಮಕ್ಳಿಗೆ ಪ್ರಾಪರ್ಟಿ ರೈಟ್ಸ್ ಇರಲಿಲ್ಲ. ಯಾವಾಗ ನಿಯಮದ ದಂಡ ಬಂತು, ಏಯ್ ವರದಕ್ಷಿಣೆ ಕೇಳ್ತೀಯಾ, ಜೈಲಿಗೆ ಹಾಕ್ತಾನೆ, ಕಂಪ್ಲೇಂಟ್ ಕೊಟ್ಟರೆ ಸಾಕು ಜೈಲಿಗೆ ಹಾಕ್ತಾನೆ, ಏಯ್ ಪ್ರಾಪರ್ಟೀಸ್ ರೈಟ್ಸ್ ಕೊಡಲ್ವಾ, ಒಳಗೆ ಹಾಕ್ತೇವೆ, ನಿನ್ನ ಪ್ರಾಪರ್ಟಿಯನ್ನು ಕಾನ್ಫಿಸ್ಕೇಟ್ ಮಾಡ್ತೇವೆ. ಲಾ ಅನ್ನೋದು ಆ ದೇಶದಲ್ಲಿ ನಾವು ನಡ್ಸ್ಕೊಂಡ್ಬಂದಿದ್ವಿ. 10,000 ವರ್ಷದಿಂದ ನಾವು ಎಂದೂ ಹೆಣ್ಮಕ್ಳಿಗೆ ಪಾಲು ಕೊಟ್ಟಿಲ್ಲ. ನಡೆಯಂಗಿಲ್ರಿ ಅದು. ಇವತ್ತಿನ ಕಾಲಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಷ್ಟೇ ಅಲ್ಲ, ಅದನ್ನು ಪಾಲಿಸೋದಕ್ಕೆ ದಂಡ ಅಥವಾ ಲಾ ಅನ್ನೋದು ಇರಲೇಬೇಕು. ಅಂದರೆ ಮಾತ್ರ ಸಮಾಜ ಸುಧಾರಿಸುತ್ತೆ. ಓಕೆ, ಎಸ್, ಎಲ್ಲರನ್ನೂ ಮಾತಾಡಿಸ್ಬೇಕು. ಎಸ್, ಆರ್ ವಿ ವೆಂಕಟೇಶ್ ಸರ್, ಈ ಹಿಂದೆ ರಾಜೀವ್ ಗಾಂಧಿ ಅವರು ಒಂದು ಎಡವಟ್ ಮಾಡ್ಕೊಂಡಿದ್ರು. ಸೊ ಈ ವಿಚಾರ ಏನಿದೆ, ಇದು ನಿಜಕ್ಕೂ ಕೂಡ ಇದು ರಾಜಕೀಯನಾ? ಈಗ ಒಂದು ಧರ್ಮಕ್ಕೆ, ಈಗ ಸುಪ್ರೀಂ ಕೋರ್ಟ್ನ ಒಂದು ಕಾನೂನು ಮಂಡಳಿ ಏನಿದೆ ಅದು ಈ ಪ್ರಶ್ನೆಗಳನ್ನ ರೇಸ್ ಮಾಡ್ತಾ ಇದೆ. ಲಾ ಕಮಿಷನ್ ಅಂತ ಮಾಡಿ ಅವರು 5 ಪೇಜ್ ಮಾಡ್ತಾ ಇದೆ. ಬಟ್ ಇವಾಗ ಬಿಬಿ ಜಾನ್ ಅಲ್ಲ, ಅವರು ಕೂಡ ಮಾತಾಡುವಾಗ ಹೇಳಿದ್ದು ಮೋದಿ ಅವ್ರು ಏನ್ ಮಾಡ್ತಿದಾರಲ್ಲ ಅದು ಸರಿಯಾಗಿದೆ ಅಂತ. ಅಲ್ಲ, ಮೋದಿ ಅವರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇವತ್ತು ಕೇಂದ್ರ ಕಾನೂನು ಆಯೋಗ ಅಡಿಯಲ್ಲಿ ಆಗ್ತಾ ಇರೋದ್ರಿಂದ ಅದು ಮೋದಿ ಹೆಸರು ಸಹಜವಾಗಿ ಹೇಳ್ತಾರೆ. ಈಗ ವಿಚಾರ ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಮುಸ್ಲಿಂ ಮಹಿಳೆಯೊಬ್ಬರು ಕೂಡ ಜಕಿಯಾ ಸೋಮನ್ ಅಂತ ಭಾರತೀಯ ಮುಸ್ಲಿಂ ಆಂದೋಲನದ ಒಬ್ಬ ಮಹಿಳೆನೂ ಕೂಡ ಆ ಒಂದು ವಿಚಾರದಲ್ಲಿ ಇದೆ. ನೋಡಿ, ನಾವು ಸೂಕ್ಷ್ಮ ವಿಚಾರಗಳಲ್ಲಿ ಗಮನಿಸಿದಾಗ ಈ ನ್ಯಾಯಾಲಯಗಳು ಕೂಡ ಕೆಲವೊಂದು ವಿಚಾರಗಳು ಅವರೇ ನೇರವಾಗಿ ಅದಕ್ಕೆ ತೀರ್ಪುಗಳನ್ನ ಕೊಡ್ತಾರೆ, ಮಾಡ್ತಾರೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅದು ಸರ್ಕಾರದ ಮೇಲೆ ಆಗ್ತದೆ. ಈ ಒಂದು ವಿಚಾರದಲ್ಲೂ ಕೂಡ ಇವತ್ತು ಸರ್ಕಾರದ ಮೇಲೆ ಹೊರೆ ಹೊರಿಸಿದ್ದಾರೆ. ಸರ್ಕಾರ ತೀರ್ಪು ಹೋಗಬೇಕು ಅಂತ ಲಾ ಕಮಿಷನ್ ಕೂಡ ಬರೀ ಇವತ್ತು ತಲಾಕ್ ಅಷ್ಟೇ ಅಲ್ಲ, ಬೇರೆ ಧರ್ಮಗಳಲ್ಲೂ ಏನೇನು ಲೋಪಗಳಿದೆ ಅದರದ್ದು ಕೂಡ ಎಲ್ಲವೂ. ಮೊನ್ನೆ ಶನಿ ಚಿಂಗ್ನಾಪುರಕ್ಕೆ ಹೆಣ್ಮಕ್ಳ ಪ್ರವೇಶ ಇಲ್ಲ ಅಂತ ಇತ್ತು, ಅದನ್ನು ಹೊಡೆದಾಕ್ತಲ್ಲ, ಹೋಗ್ರಿ ನಡೆಯುತ್ತೆ ಅಂತ ಹೇಳಿ. ಅವಾಗ್ಲೂ ಕೂಡ ದಂಗೆ ಯಾಕೆ ಹೋಗ್ಬೇಕು, ಹೆಣ್ಮಕ್ಳು ಹೋಗಬಾರ್ದು, ಮೊದಲಿಗೆ ಹೇಳಿದ್ರಿ. ಸರಿ, ಇವತ್ತು ಕಾಲಕ್ಕೆ ಎಲ್ಲಾಗೂ ಕೂಡ ಬದಲಾವಣೆಗಳು ಹಾಕೊಂಡ್ಬರ್ತಾರೆ. ಇವಾಗ ನಾವು ಕಂಡಂಗೆ ಭಾರತದಲ್ಲೂ ಕೂಡ ಇಸ್ಲಾಂ ಧರ್ಮದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿದ್ದೀವಿ. ಇಲ್ಲ, ಇಸ್ಲಾಂ ಅಲ್ಲಿ ಕಂಡಿಲ್ಲ. ಅಲ್ಲ, ಇಲ್ಲಿ ಭಾರತದಲ್ಲಿ ನೋಡಿ, ನಾವು ಕೂಡ ಎಲ್ಲ ರಾಜಕೀಯ ಅಂದಲ್ಲ, ಇವರು ರಾಜಕೀಯ ಪ್ರೇರಣೆ ಕೊಡ್ತಾರೆ. ಖಂಡಿತ ಮಾತಾಡ್ತಿದ್ದಾರೆ ಆರ್ ವಿ ವೆಂಕಟೇಶ್ ಅವರು ಕೂಡ ಬದಲಾವಣೆ. ಉದಾಹರಣೆಗೆ ಫ್ಯಾಮಿಲಿ ಪ್ಲಾನಿಂಗ್ ಇರ್ಲಿಲ್ಲಪ್ಪ, ಈಗ ಮಾಡಿಸ್ಕೊತಿಲ್ವಾ? ಮಾಡಿಸ್ಕೊತಾರೆ, ಮಾಡಿಸ್ಕೊಳಲ್ವಾ? ಮಾಡಿಸ್ಕೊತಾರೆ, ಬೇಕಾದಷ್ಟು ಮಾಡಿಸ್ಕೊತಾರೆ. ಶರೀಯತ್ನಲ್ಲಿ ಇಲ್ದಿದ್ರು ಮಾಡಿಸ್ಕೊತಾರಲ್ಲ ಸರ್. ಹಿಂದೆ ಎಲ್ಲ ಎಲ್ಲಾ ಧರ್ಮಗಳಲ್ಲೂ 2 ಮದುವೆ 3 ಮದುವೆ ಆಗತಕ್ಕಂಥದ್ದೆಲ್ಲ ನೋಡ್ಕೊಂಡ್ ಬಂದಿದ್ವಿ. ಹಿಂದೂ ಧರ್ಮಗಳಲ್ಲೂ ಕೂಡ ವಿಶೇಷವಾಗಿ ಇಲ್ಲ ಒಂದ್ ಹೇಳ್ತೀನಿ ಕೇಳಿ, ಹಿಂದೆ ನೋಡಿ, ಹಿಂದೆ ಎಲ್ಲಾ ಧರ್ಮಗಳಲ್ಲೂ ಮದುವೆಗಳು ಹಾಕೊಂಬೋದು. ಅದರಲ್ಲಿ ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ
ಅವರು ಗ್ರಂಥದಲ್ಲಿ ಅದಕ್ಕೆ ಅವಕಾಶಗಳಿರ್ತಕ್ಕಂಥ ಸಂದರ್ಭದಲ್ಲಿ 4 ಮದುವೆಗಳಾಗ್ಬೋದು ಅಂತ ಯಾರು ಅದ್ರಲ್ಲಿ ನಾವು ಕಂಡಂಗೆ, ಯಾಕಂದ್ರೆ ಯಾವ ಮುಸ್ಲಿಂ ಮಹಿಳೆನೂ ಒಪ್ಕೊಳ್ಳಲ್ಲ. ನಾವೇ ಮೇಡಮ್ ಕೇಳ್ಬಿಡಿ, ನಾನು ಪೂರ್ತಿನೇ ಮಾಡಿಲ್ಲ, ಕೇಳಿ. ಇವತ್ತು ಅವರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಹೆಚ್ಚು ಮಕ್ಕಳು ಮಾಡ್ಕೊಂತ ಇದ್ರು. ಇವತ್ತು ಯಾರು ಕೂಡ ಇವತ್ತು ಬುದ್ಧಿವಂತಿಕೆ ಬಂದಿದೆ. ಇವತ್ತು ಆ ಒಂದು ಧರ್ಮದಲ್ಲೂ ಆ ಒಂದು ಸಮಾಜದಲ್ಲೂ ಕೂಡ ಇದೆಲ್ಲ ಕಾಲಕ್ರಮೇಣ ಬದಲಾವಣೆಗಳಾಗ್ತಾ ಇದೆ. ಅದೇ ರೀತಿ ತಲಾಖಲ್ಲೂ ಕೂಡ ನೀವು ಹೇಳ್ದಂಗೆ ಅದು ದುರುಪಯೋಗ ಆಗಿರ್ಬೋದು. ದುರುಪಯೋಗ ಆಗಿರೋದ್ರಿಂದ ಇವತ್ತು ಆಗ್ತಾ ಇದೆ ಹೊರತು ಧರ್ಮದಲ್ಲಿ ಪದ್ಧತಿ ಇದೆ, ಆ ಪದ್ಧತಿ ಪ್ರಕಾರ ಆಯ್ತು ಅಂದ್ರೆ ಯಾವ ರೀತಿಯಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಕಾನೂನು ಇದೆ. ದುರುಪಯೋಗ ಆಗ್ತಾ ಇದೆ ಆ ಕಾನೂನಿಂದ ಬಹಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಎಸ್, ಶಫಿ ಸಾದಿ ಅವ್ರಿಗೆ ಹೇಳಿದ ಹಾಗೆ ಬಹಳಷ್ಟು ಜನ ಕಾಲರ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಸಾದಿ ಸಾಹೇಬ್ರೆ, ನಾವೇನು ಯಾರಿಗೂ ಕೂಡ ಇಂಥವ್ರೆ ಮಾಡಿ ಅಂಥವ್ರೆ, ಲೈನ್ಸ್ ಓಪನ್ ಇದೆ, ಯಾರು ಕನೆಕ್ಟ್ ಆಗ್ತಾರೋ ಅವ್ರ ಜೊತೆ ನಾನು ಮಾತಾಡ್ತೀನಿ. ಹಲೋ ಹಲೋ ಮ್ಯಾಮ್, ನಾನು ಚಿಕ್ಕಮಂಗ್ಳೂರಿಂದ ಮೆರುನಿಸಾ ಅಂತ. ಏನು? ಚಿಕ್ಕಮಂಗ್ಳೂರು. ಮೆರುನಿಸಾನಾ? ಹಾ ಹೌದು. ಹೇಳಿ ಮೇಡಮ್. ಮ್ಯಾಮ್ ಫಸ್ಟ್ ನಿಮ್ಗೊಂದು ಸಜೆಷನ್, ಇಫ್ ಯು ಡೋಂಟ್ ಮೈಂಡ್. ಯಾ ಪ್ಲೀಸ್ ಮ್ಯಾಮ್, ಪ್ಲೀಸ್ ಅವ್ರು ಹೇಳೋದು ಒಂದ್ ಸ್ವಲ್ಪ ಪೇಷನ್ಸ್ ಆಗಿ ಕೇಳಿದ್ರೆ ಇಟ್ ವಿಲ್ ಬಿ ವೆರಿ ಬೆಟರ್ ಫಾರ್ ಯು. ಆಮೇಲೆ ನಮ್ಗೆ ಇಲ್ಲ, ನನಗೆ ಯಾಕೆ ಕೋಪ ಬಂತು ಅಂದ್ರೆ ಮೆರುನಿಸಾ ಅವ್ರೆ, ಹೊಡೆದು ಬುದ್ಧಿ ಹೇಳ್ಬಹುದು, ಆದ್ರೆ ಮೇಲ್ಗಡೆ ರಕ್ತ ಗಿಕ್ತ ಎಲ್ಲ ಕಾಣೋ ಹಂಗ್ ಹೊಡಿಬಾರ್ದು, ಆದ್ರೆ ಹೊಡೆದು ಬುದ್ಧಿ ಹೇಳ್ಬಹುದು ಅಂದಾಗ ನಾನು ಅದನ್ನ ಅಪೋಸ್ ಮಾಡಿ. ಆಕ್ಚುಲಿ ಏನ್ ಗೊತ್ತಾ ಮ್ಯಾಮ್, ಕುರ್ಆನ್ ಅಲ್ಲಿ ತಲಾಖಿಗೆ ಒಂದು ಸಪರೇಟ್ ಅಧ್ಯಾಯ ಇದೆ, ಸರಿನಾ? ಆ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಕುರ್ಆನ್ ಅಲ್ಲಿ ತಲಾಖ್ ಆಗುವಾಗ ಇಡೀ ಮರ ಯಾವತ್ತು ನಮ್ಮ ದೇವರು ಯಾವತ್ತು ತಲಾಖಿಗೆ ಪ್ರಿಫರೆನ್ಸ್ ಕೊಡೋದೇ ಇಲ್ಲ. ಇಟ್ಸ್ ಅ ಎಕ್ಸ್ಟ್ರೀಮ್ ಲೆವೆಲ್. ವೆನ್ ಹಸ್ಬೆಂಡ್ is extreme or a wife is extreme, they can only divorce after that. ಈಗ ಎಲ್ಲಾ ಇದ್ರಲ್ಲೂ ಕಾಸ್ಟ್ ಅಲ್ಲೂ ಎಕ್ಸ್ಟ್ರೀಮ್ ಆದಾಗ ತಲಾಕ್ ಇದೆ. ಆ ತಲಾಕ್ ಅಂದ್ರೆ ಡಿವೋರ್ಸ್, ದಟ್ಸ್ ಇಟ್. ತಲಾಕ್ ಅಂತ 3 ಸರಿ ಹೇಳಿದ್ರೆ ತಲಾಕ್ ಆಗೋದಿಲ್ಲ. ಬಟ್ ಇತ್ತೀಚೆಗೆ ಆ ತರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಬಹಳ ವರದಿ ಆಗ್ತಾ ಇರೋದ್ರಿಂದ ಅದು ಏನ್ ಗೊತ್ತಾ, ಅದು ಮುಸ್ಲಿಂ ಅಥವಾ ಕುರ್ಆನ್ ಇಂದು ತಪ್ಪಲ್ಲ. ಅಲ್ಲಿ ಪ್ರೆಸಿಡೆಂಟ್ ಇರ್ತಾರಲ್ಲ, ಅಲ್ಲಲ್ಲಿ ಮಸೀದಿ ಅವ್ರದ್ದು, ಅವರಿಗೆ ಇಸ್ಲಾಂ ಬಗ್ಗೆ ಅದ್ರ ಬಗ್ಗೆ ಇದಿಲ್ಲ. ಅಲ್ಲಿ ಉಸ್ತಾದ್ ಇರಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆಕ್ಚುಲಿ. ಇನ್ನೊಬ್ರು ಯಾರೋ ಕರೆ ಮಾಡಿದ್ದಾರೆ. ಹಲೋ 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 ನಮಸ್ತೆ, ತಮ್ಮ ಹೆಸರು? ರಹಮತ್ ಅಂತ, ವಿರಾಜ್ಪೇಟ್, ಕೊಡಗು. ಹೇಳಿ ಮೇಡಮ್. ಹೇಳಿ ಮೇಡಮ್, ಹೇಳಿ. ಹಾ, ಅದು ಅವ್ರು ಹೇಳ್ತಾ ಇರೋದು ಕರೆಕ್ಟೇ, ಮೌಲವಿ ಹೇಳ್ತಾ ಇರೋದು ಕರೆಕ್ಟೇ. ಅವ್ರು ಹೇಳ್ತಾ ಇರೋದು ನಮ್ ಕುರ್ಆನಿನ ಪ್ರಕಾರ ಅದೇ ಇರೋದು. ಆದ್ರೆ ಎಲ್ಲಾ ಹೆಣ್ಮಕ್ಳು ತಪ್ಪು ಮಾಡಿದ್ರು ತಲಾಕ್ ಮಾಡ್ಬಾರ್ದು ಅಂತ ಏನಿಲ್ಲ ಅಲ್ಲ ಮೇಡಮ್? ಹೌದೌದು, ಕರೆಕ್ಟ್. ತಲಾಕ್ ಮಾಡ್ಬಾರ್ದು ಅಂತ ಏನಿಲ್ಲ. ಅವರು ಹೇಳ್ತಾ ಇರೋದು ಕರೆಕ್ಟೇ. ಅವ್ರು ತಪ್ಪು ಮಾಡಿ ನಾವು 3 ಸಲ ಹೇಳಿ ಅದಕ್ಕೂ ಅವ್ರು ಸರಿ ಬರದಿದ್ರೆ ಮಾತ್ರ ತಲಾಕ್ ಮಾಡ್ಬೇಕು ಅಂತ ತಾನೇ ಹೇಳ್ತಾ ಇರೋದು. ಹೌದು, ಬಟ್ ಹಾಗೆ ನಡೀತಾ ಇದೆಯಾ ಮೇಡಮ್? ಹಾಗೆ ನಡೀತಾ ಇದೆಯಾ? ನಾನು ಬರ್ತೀನಿ ವಾಪಸ್. ಹಾಗೆ ನಡೀತಾ ಇದೆಯಾ? ಏನ್ ನಡೀತಾ ಇದೆಯಲ್ಲ. ಅವ್ರು ಹೇಳ್ತಾರೆ ನಾವು ತಪ್ಪು ಮಾಡದಿದ್ರೆ ಮಾತ್ರ ತಲಾಕ್ ಕೊಡ್ತಾರೆ. ಅಲ್ಲ, ಗಂಡ್ಮಕ್ಳು ತಪ್ಪು ಮಾಡಿದ್ರೆ ಅವ್ರ ಅನೈತಿಕ ಸಂಬಂಧ ಇಟ್ಕೊಂಡ್ರು ಕೂಡ ಹೆಣ್ಮಕ್ಳಿಗೆ ಅಷ್ಟೇ ಸ್ವಾತಂತ್ರ್ಯ ಇದೆಯಾ? ಒಂದ್ ನಿಮಿಷ ಅವ್ರ ಅಯ್ಯೋ ಸಾರ್, ಅವ್ರು ಕೇಳ್ತಿದೀನಿ, ತಡ್ಕೊಳ್ಳಿ, ನಾನು ವಾಪಸ್ ಬರ್ತೀನಿ. ಅಯ್ಯೋ, ನೀವ್ ಹೇಳಿರಂತೆ ರೆಹಮತ್ ಮೇಡಮ್. ಹೌದು, ಗಂಡ್ಮಕ್ಳು ಏನಾದ್ರು ಅನೈತಿಕ ಸಂಬಂಧ ಇಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತಿದ್ದಾರೆ ಅಂದ್ರೆ ನೀವು ಕೂಡ ಆತರ ತಲಾಕ್ ಮಾಡ್ಬೋದು? ಇಲ್ಲ, ನಾವು ತಲಾಕ್ ಮಾಡ್ಬೋದು ಅಂತಲ್ಲ, ನಾವು ಗಂಡನ ವಿರುದ್ಧ ಮಾತಾಡ್ಬೋದಲ್ಲ. ನೀವು ಆತರ ಮಾಡ್ಬಾರ್ದು. ಈ ರಹಮತ್ ಅವರೇ, ಫಸ್ಕ್ ಅಂತ ಎಂಬುದು ಇಸ್ಲಾಂ ಶರೀಅತ್ ಆ ಫಸ್ಕ್ ಅಂತ ಹೇಳಿದ್ರೆ ಯಾವತ್ತು ಗಂಡ ನಿಮಗೆ ಖರ್ಚು ಕೊಡೋದಿಲ್ಲವೋ, ಯಾವ ರೀತಿಯಲ್ಲಿ ಒಬ್ಬ ಮಹಿಳೆಯ ಲೈಂಗಿಕ ತೃಷೆಯನ್ನು ತೀರಿಸಲು ಅಸಾಧ್ಯವಾಗುತ್ತದೆಯೋ, ಅವನಿಗೆ ಪುರುಷತ್ವದ ಇದೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಹೆಣ್ಣು ನರಕ ಯಾತನೆ ಇನ್ನೂ ಇದೆ, ತುಂಬಾ ರಹಸ್ಯ. ಅವಕಾಶ ಕೊಡ್ತೀವಿ. ಈ ಸಂದರ್ಭದಲ್ಲಿ ಫಸ್ಕ್ ಎಂಬ ಒಂದು ದೊಡ್ಡ ಸ್ವಾತಂತ್ರ್ಯ ಇಸ್ಲಾಂ ಮಹಿಳೆಗೆ ಕೊಟ್ಟಿದೆ. ಅವಳು ಗಂಡನನ್ನು ಪರಿತ್ಯಾಗಿ ಆಗ್ಬಹುದು, ಅವಳಿಗೆ ವಿಚ್ಛೇದನ ಕೊಡಬಹುದು. ಮಾತಲ್ಲ, ಕುಲ ಎಂಬುದೊಂದಿದೆ. ಕುಲ ಅಂತ ಹೇಳಿದ್ರೆ ಮಹಿಳೆಗೆ ಯಾವುದೇ ಇದೇನು ಆಗಿಲ್ಲ, ಆದ್ರೂ ಅವಳಿಗೆ ಗಂಡನೊಂದಿಗೆ ನನಗೆ ಮುಂದುವರಿಯಲು ಅಸಾಧ್ಯ ಅಂತಾಯ್ತು. ಆ ಸಂದರ್ಭದಲ್ಲಿ ನಾನು ಇಷ್ಟು ದುಡ್ಡು ಕೊಡ್ತೀನಿ, ನನಗೆ ತಲಾಕ್ ಹೇಳು ಅಂತ ಮಹಿಳೆ ಹೇಳ್ಬಹುದು. ಅದು ಕುಲ. ಮಹಿಳೆ ತಲಾಕ್ ಹೇಳಕ್ಕಾಗಲ್ಲ. ಅಲ್ಲಲ್ಲ, ಅದೇ ತಲಾಕ್ ನನಗೆ ಹೇಳು. ತಲಾಕ್ ಹೇಳುವುದು ಗಂಡನ, ಇದು ಮಹಿಳೆದು ಫಸ್ಕ್.
ಫಸ್ಕ್ ಅಂತ ಹೇಳುದು ಇದರಲ್ಲಿ ನೀವೊಂದು ಪದಾರ್ಥದಲ್ಲಿ ಇಟ್ಕೊಳ್ಬೇಡಿ. ತಲಾಕ್ ಎಂಬುದರ ಅದೇ ಅರ್ಥ ಫಸ್ಕ್ ಅಲ್ಲೂ ಗೊತ್ತಿಲ್ಲ ಸರ್. ನೀವು ಅದೇ ಫಸ್ಟ್ ಅಂದ್ರೆ ತಲಾಕ್ ಗಂಡಸು ಮಾತ್ರ ಹೇಳಕ್ ಸಾಧ್ಯ. ಗಂಡಸರು ಹೇಳುವುದಕ್ಕೆ ತಲಾಕ್ ಅಂತ ಹೇಳ್ತೀವಿ, ಮಹಿಳೆಯರು ಹೇಳುವುದಕ್ಕೆ ಫಸ್ಕ್ ಅಂತ ಹೇಳ್ತೀವಿ. ಎರಡು ಬಿಡುಗಡೆ, ಎರಡು ಬಿಡುಗಡೆನೆ. ಅವ್ರು ಫಸ್ಕ್ ಅಂತ ಹೇಳಿದ್ರೆ ಮುಗ್ದೋಯ್ತಾ? ಹೌದು, ಫಸ್ಕ್ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವಳಿಗೆ ಫಸ್ಕ್ ಹೇಳ್ಬಹುದು, ಗಂಡನನ್ನು ತ್ಯಜಿಸಬಹುದು. ಒಂದ್ ನಿಮಿಷ ನಾನು ಹೇಳ್ತೀನಿ, ನೀವು ಆ ಒಡೆಯೋದ್ರಲ್ಲಿ ಇದ್ರಿ. ಒಂದೇ ನಿಮಿಷ ಹೇಳ್ತಾರೆ. ತಲಾಕ್ ಇಲ್ಲಿ ಭಾರತದಂತಹ ಕೆಲವು ನಮ್ಮ ದೇಶದಲ್ಲಿ ಈ ತಲಾಕ್ ಎಷ್ಟು ಇದು ಮಹಿಳೆಯರಿಗೆ ಅನ್ಯಾಯ ಅಂತ ನಾವು ಹೇಗೆ ಅದರ ಬಗ್ಗೆ ಇಷ್ಟು ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಇಸ್ಲಾಂ ಅಲ್ಲಿ ಇರೋದು ಮಹರು, ವಧು ದಕ್ಷಿಣೆ, ವರದಕ್ಷಿಣೆ ಎಂಬುದು ಇಸ್ಲಾಂ ಅಲ್ಲಿ ಇಲ್ಲ. ಮಹರು ಕೊಟ್ಟು ಒಬ್ಬ ಮಹಿಳೆ ಎಷ್ಟು ದುಡ್ಡು ಕೇಳುತ್ತಾಳೋ ಅಷ್ಟು ಕೊಟ್ಟೆ ಮದುವೆ ಆಗಬೇಕು, ನಿಕಾಯಿನ ಅದು ನಿಬಂಧನೆ. ಅದು ಇಲ್ಲಿ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದರೆ ವರದಕ್ಷಿಣೆ ಎಂಬ ಒಂದು ಪೆಡುಂಬೂತ, ಅದೊಂದು ಅನಿಸ್ಲಾಮಿಕ್, ಇಸ್ಲಾಮಿನ ಶಿಷ್ಟಾಚಾರವೇ ಅಲ್ಲ. ಆ ವರದಕ್ಷಿಣೆ ಬಂದದ್ದರಿಂದ ತ್ವಲಾಕ್ ಎಂಬುದು ಅನ್ಯಾಯ ಆಗ್ತಾ ಇದೆ. ಮುಸ್ಲಿಂ ರಾಷ್ಟ್ರಗಳಲ್ಲಿ ತ್ವಲಾಕ್ ಒಂದು ದೊಡ್ಡ ವಿಚಾರಣೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆಗೆ ಒಂದು ತಲಾಕ್ ಹೇಳಿದ್ರೆ ಎರಡನೇ ತಲಾಕಲ್ಲಿ ಅವಳಿಗೆ ಎರಡನೇದು ಮಹರು ಸಿಗ್ತದೆ ಅವಳಿಗೆ. ಆದ್ದರಿಂದ ಈ ತಲಾಕ್ ಎಂಬುದು ದೊಡ್ಡ ಇಶ್ಯೂನೇ ನಮ್ಮ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಲ್ಲ. ಒಂದ್ ನಿಮಿಷ. ಆದ್ರೆ ಇನ್ನು ತಲಾಕ್ ಹೇಳುವಾಗ ಹಲವು ಸ್ಟೇಜ್ಗಳಿವೆ. ನಾನು 3-4 ಸ್ಟೇಜ್ ಅನ್ನು ಹೇಳಿದೆ. ಕೊನೆಯ ಸ್ಟೇಜ್ ಏನಂತ ಹೇಳಿದ್ರೆ ಎರಡೂ ಕಡೆ ಹಿರಿಯರನ್ನು ಕರೆಸಬೇಕು, ಸಮಜಾಯಿಸಿ ಮಾಡಬೇಕು, ಹೀಗೆ ನಡೀತಾ ಇದೆ ಎಲ್ಲ ಹೇಳ್ಬೇಕು. ಕೊನೆ ಒಂದ್ ನಿಮಿಷ, ಮಹಿಳೆ ಒಂದು ಹೇಳಿದ್ರು ನನ್ನ ಪ್ರಶ್ನೆ ನಿಮ್ಗೆ ಅರ್ಥ. ನಾನು ನಿಮ್ಮ ಶರೀಯತ್ ನಲ್ಲಿ ಇರುವಂತ ನಿಯಮಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಫೋನ್ ಮಾಡಿದವರೆಲ್ಲ ಹೇಳೋದು ಅದು ತುಂಬಾ ಅದ್ಭುತವಾದಂತಹ ಆಜ್ಞೆಗಳು, ಆದರೆ ಅದನ್ನ ಪಾಲಿಸ್ತಾ ಇಲ್ವಲ್ಲ, ಅವ್ರಿಗೆ ಏನ್ ಮಾಡೋಣ ಹೇಳಿ ಮೇಡಮ್. ಅದನ್ನು ಈಗ 22 ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದು ಶರಿಯಾ ಕೋರ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಲಾಕ್ ಈಗ ಭಾರತದಲ್ಲಿ ಹೇಳಿ ಮೇಡಮ್, ನಡೀತಿಲ್ಲ. ಮದ್ಯಪಾನ ಮಾಡಬಾರ್ದು ಅಂತ ಹೇಳಿದ್ರೆ ಮದ್ಯಪಾನ ನಡೀತಾ. ನಮ್ಮ ಬೆಂಗಳೂರಲ್ಲಿ ಎಷ್ಟು ಅರಾಜಕತ್ವ ನಡೀತಾ ಇದೆ, ಎಲ್ಲದಕ್ಕೂ ಬೇಲಿ ಹಾಕೋಕೆ ನಿಮಗೆ ಸಾಧ್ಯನಾ? ನಮಗೆ ಸಾಧ್ಯನಾ? ವ್ಯವಸ್ಥೆಯ ಬಗ್ಗೆ ಮಾತಾಡಬೇಡಿ. ನಾನು ಹೇಳ್ತಾ ಇರುವುದು ಇಸ್ಲಾಮಿನ ಕಾನೂನು ಮತ್ತು ಶಿಷ್ಟಾಚಾರ, ಅದು ಸುಂದರವಾಗಿದೆ. ತಲಾಕ್ ಎಲ್ಲರೂ ಹೇಳಿದ್ದಾರೆ, ಎಲ್ಲಾ ಒಂದು ಸರಿ ತಲಾಕ್ ಆದ್ಮೇಲೆ, ಈಗ ಉದಾಹರಣೆಗೆ ನಾವು ಡೈವರ್ಸ್ ಕೊಡ್ಬೇಕು ಅಂತ ಒಂದು ಕೋರ್ಟ್ಗೆ ಹೋಗ್ತೀವಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗಿರ್ತೀವಿ. ಬಟ್ ಏನೋ ಒಂದಾಗಿ ಅಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ಇಲ್ಲ ಮತ್ತೆ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಅವರು ಒಟ್ಟಿಗೆ ಇರಬಹುದು. ಒಂದ್ಸರಿ ತಲಾಕ್ ಮಾಡಿದ್ಮೇಲೆ ಗಂಡು ಹೆಣ್ಣು ಮತ್ತೆ ಒಂದಾಗಿ ಜೀವನ ಮಾಡಬಹುದಾ? ಒಟ್ಟಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ರಿಗೂ ಇಷ್ಟ ಇದ್ರು ಸಾಧ್ಯ ಇಲ್ಲ. ಇಬ್ರಿಗೂ ಇಷ್ಟ ಇದ್ರು ಸಾಧ್ಯ ಹೇಳಿದ್ರೆ ಒಟ್ಟಾಗೋಲ್ಲ, ಅದು ಬೇರೆ. ಅದು ಇಲ್ಲೆಲ್ಲ ನಡೀತಾ ಇಲ್ಲ. ಎಸ್ ಸರ್, ಸಾದಿ ಅವರೇ, ನನ್ ಬೇರೆಯವ್ರನ್ನ ಮಾತಾಡ್ಸೋದಕ್ಕಿಂತ ನಿಮ್ಗೆ ರಿಸೋರ್ಸ್ ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ನಿಮ್ಗೆ ಕುರಾನ್ ಬಗ್ಗೆ ಮತ್ತೆ ಆ ಶರೀಯತ್ಗಳ ಬಗ್ಗೆ ನಿಮ್ ತಿಳುವಳಿಕೆ ಇರೋದ್ರಿಂದ ನಾನು ಈ ಸಣ್ಣ ಒಂದು ಅನುಮಾನಗಳನ್ನ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನನ್ಗಿಲ್ಲ ಸರ್, ನನ್ಗಿಲ್ಲ. ಐ ಆಮ್ ಸಾರಿ, ನನ್ನದನ್ನ ಓಪನ್ ಆಗಿ ಹೇಳ್ತೇನೆ. ನಂಗೇನು ಗೊತ್ತಿಲ್ಲ ಆ ಧರ್ಮದ ಬಗ್ಗೆ. ಈಗ ಒಂದು ವೇಳೆ ತಾವೇ ಹೇಳ್ದಾಗೆ 3 ತಿಂಗಳ ಟೈಮೋ ಅಥವಾ 3 ವರ್ಷದ ಟೈಮೋ ಇರುತ್ತೆ. ತಲಾಕ್ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ತಲಾಕ್ ಹೇಳಿ ಡೈವೋರ್ಸ್ ಆಯ್ತು ಅಂತ ಇಟ್ಕೊಳ್ಳಿ ಸರ್, ಗಂಡು ಹೆಣ್ಣು ಕಾಲಾನಂತರ ಇಲ್ಲ ನಾವಿಬ್ರು ಒಟ್ಟಿಗೆ ಬಾಳ್ಬೇಕು ಅಂತ ಮನಸ್ಸು ಮಾಡಿದಾಗ ಇಬ್ರು ಒಟ್ಟಿಗೆ ಬಾಳೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ನೀವು ತಲಾಕಿನ ಸ್ಟೇಜ್ಗಳ ಬಗ್ಗೆ ಕೇಳೋಕೆ ರೆಡಿ ಇಲ್ಲ. ನೀವು ತಲಾಕಿನ ನಂತರದ ವಿಚಾರ ಹೇಳ್ತಾ ಇದ್ದೀರಾ. ವೀಕ್ಷಕರು ಕೇಳ್ಬೇಕಲ್ವಾ? ನೋಡಿ ಮೆಸೇಜ್ ಬಂದ್ರೆ ಅದಕ್ಕೆ ಹೇಳ್ತಾ ಇದೀನಿ. ಹೇಳಿ ಈಗ ನಿಮ್ಗೆ ಯಾರ್ದಾದ್ರೂ ಒಬ್ರು ಮೆಸೇಜ್ ಮಾಡ್ತಾರೆ, ನನಗೆ 100 ಮೆಸೇಜ್ ಬಂದಿದೆ. ನೀವು ತಲಾಕ್ ಅದಕ್ಕೆ ಉತ್ತರ ಹೇಳಲ್ವಾ? ಅದಕ್ಕೆ ಲೈನ್ ತಗೊಳ್ಳ, ಲೈನ್ ತಗೊಂಡು ನನ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳ. ನನಗೂ ಆಗ ಮೆಸೇಜ್ ಬಂದಿದೆ, ಸಾವಿರಾರು ಮೆಸೇಜ್ಗಳು ನನಗೂ ಬಂದಿದೆ. ಎಲ್ರಿಗೂ ನಾನು ಹೇಳ್ತಾ ಇರೋದು ಒಬ್ಬ ಮಹಿಳೆ ಹೇಳುದು ಕೇಳಿ. ಯಾವುದೇ ಧರ್ಮದ ಚೌಕಟ್ಟುಗಳನ್ನು, ಶಿಷ್ಟಾಚಾರಗಳನ್ನು ಯಾರು ಪ್ರಶ್ನಿಸುವಂತಿಲ್ಲ. ನೀವು ಉತ್ತರ ಕೊಡಲ್ಲ ಸರ್. ನನ್ನ ಪ್ರಶ್ನೆ ಇಸ್ ವೆರಿ ಸಿಂಪಲ್. ಉತ್ತರ ಕೊಡಿ. ನನ್ನ ಪ್ರಶ್ನೆ ಇಸ್ ವೆರಿ ಸಿಂಪಲ್. ತಲಾಕ್ ಆದ್ಮೇಲೆ ಇಬ್ರು ಪರಸ್ಪರ ಒಟ್ಟಿಗೆ ಬಾಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಟ್ಟಿಗೆ ಬಾಳೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ಹೇಳ್ತಾ ಇರೋದು. ತಲಾಕ್ ಅಂತ ಹೇಳಿದ್ರೆ ಒಂದು ಸುಪ್ರಭಾತದಲ್ಲಿ, ಒಂದು ಇದರಲ್ಲಿ ಪಾನಮತ್ತನಾಗಿ ಅಥವಾ ಒಂದು ರಾತ್ರಿಯಲ್ಲೇ ನಿನಗೆ 3 ತಲಾಕ್ ಹೇಳಿದೆ, ಹಾಗೆಲ್ಲ ತಲಾಕ್ ಹೇಳೋಕೆ ಇಸ್ಲಾಂ ಹೇಳಿರೋದು. ಇಸ್ಲಾಂ ತುಂಬಾ ಸ್ಟೇಜ್ಗಳನ್ನು ಕೊಟ್ಟಿದೆ. ಈ ಸ್ಟೇಜ್ಗಳು ಮನಸ್ಸು ಬದಲಾವಣೆ ಆಗುವಂತ ಎಲ್ಲಾ ಸ್ಟೇಜ್ಗಳು ಕೊಟ್ಟಿದೆ ಇಸ್ಲಾಂ. ಅವಳಿಗೆ ಇಲ್ಲಿ ನೋಡಿ, ಇನ್ನು ತಲಾಕ್ ಹೇಳುವಾಗಲೂ 3 ಹಂತ ಇದೆ. ಒಂದೇ ಬಾರಿ 3 ತಲಾಕ್ ಹೇಳೋದು ಒಳ್ಳೆಯದಲ್ಲ.
ಇವರು ಹೇಳಿದ್ರಲ್ಲ ಸಲಾಕೆ ಅಹ್ಸನ್ ಅಂತ, ಸುನ್ನತಾದ ಕ್ರಮ, ಐಚ್ಛಿಕ ಒಳ್ಳೆಯದಾದ ಕ್ರಮ ಅಂತ ಹೇಳಿದರೆ ಅವಳ ಮೆನ್ಸಸ್ನ ನಂತರ ಅವಳು ಶುದ್ಧಿ ಆಗುವ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಒಂದು ಹೇಳ್ಬಹುದು, ಇದು ಭಾರತದಲ್ಲಿ ಒಂದು ಹೇಳಬಹುದು, ಕಂಪ್ಲೀಟ್ ಒಂದು ಹೇಳಬಹುದು, ಎರಡನೇ ತಿಂಗಳು ಮತ್ತೊಂದು ಹೇಳಬಹುದು. ಬಿಡೋದಿದೆಯಲ್ಲ, ಯು ಆರ್ ಸೆಂಡಿಂಗ್ ಅ ರಾಂಗ್ ಮೆಸೇಜ್. ಒಂದ್ ನಿಮಿಷ ಸರ್, ನಾನ್ ಕೇಳಿದ ಪ್ರಶ್ನೆ ಸರಿ ಸರ್, ತುಂಬಾ ಪ್ರೊಸೀಜರ್ಸ್ ಇರುತ್ತೆ, ತುಂಬಾ ಒಳ್ಳೇದಿದೆ. ಸುಮ್ನೆ ಬಾಯಿಗೆ ಬಂದಂಗೆ ತಲಾಕ್ ಅಂತ ಹೇಳೋದಕ್ಕೆ ಶರಿಯತ್ ನಲ್ಲಿ ಕಾನೂನು ಇಲ್ಲ, ತುಂಬಾ ಪ್ರೊಸೀಜರ್ಸ್ ಇದೆ. ಬಹಳಷ್ಟು ಯೋಚನೆ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಐ ರೆಸ್ಪೆಕ್ಟ್ ಇಟ್. ಎಸ್, ಯು ಡಿಸೈಡ್ ಮಾಡಿ ಇಲ್ಲ ತಲಾಕ್ ಕೊಡ್ತೀವಿ ಅಂತ, ತಲಾಕ್ ಆದ ಮೇಲೆ ಅದ್ರ ಲಾಂಗ್ ಪ್ರೊಸೀಜರ್ಸ್ ಎಲ್ಲ ಮುಗಿದ ಮೇಲೆ ಎಷ್ಟೊಂದು ಸರಿ ಸರ್, ಎಷ್ಟೋ ವರ್ಷಗಳಾದ್ಮೇಲೆ ಮನಸ್ಸು ಬದಲಾಗುತ್ತೆ. ಆ ಅನ್ಯೋನ್ಯ ಪ್ರೀತಿ ಒಬ್ರನ್ನೊಬ್ಬರನ್ನ ಕರಿಯುತ್ತೆ. ಡೈವೋರ್ಸ್ ಆದ್ಮೇಲೆ, ತಲಾಕ್ ಆದ್ಮೇಲೆ ಒಬ್ರಿಗೊಬ್ರು ಜೀವನ ನಡೆಸಬೇಕು ಅಂತ ಎರಡೂ ಹೃದಯಗಳು ಬಯಸಿದರೆ ಅವರು ಜೀವನ ಮಾಡಬಹುದಾ? ಮೇಡಮ್, ಇಲ್ಲಿ ಮದುವೆ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್. ಯಾಕೆಂತ ಹೇಳಿದರೆ ಪತಿ ಪತ್ನಿಯರಡೆಯಲ್ಲಿರುವಂತಹ ಒಂದು ಸಂಬಂಧ. ಅದು ಆ ಸಂಬಂಧ ಯಾರಿಂದ ಅದರಿಂದ ತಡೆಯಾಯಿತೋ, ಅದನ್ನು ಮುಕ್ತಗೊಳ್ಳಲು ತಯಾರಾಗ್ತಾನೋ ಅವನಿಗೆ ಅವಕಾಶ ಕೊಡುವುದು ಅದು ನ್ಯಾಯ, ಸಂವಿಧಾನದ ನ್ಯಾಯ. ಇಲ್ಲಿ ವ್ಯಾಪಾರ ನಡೆಯಲಿ, ಬಿಸ್ನೆಸ್ ನಡೆಯಲಿ, ಭಾರತದ ಯಾವುದೇ ಸಂವಿಧಾನದ ವಿಚಾರ ತೆಗೆದು ನೋಡಿ. ಅಲ್ಲ, ಇಬ್ರು ಬಾಳಕ್ ಸಾಧ್ಯ ಇಲ್ಲ. ಬಾಳಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ, ಯಾವ ಹಂತದಲ್ಲೂ ಅಸಾಧ್ಯ, ಆ ಸಂದರ್ಭದಲ್ಲಿ ನೀವು ತಲಾಕ್ ಹೇಳ್ಬಾರ್ದು ಅಂತ ಹೇಳ್ತೀರಲ್ಲ. ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಯಾವುದಾದರೊಂದು ಪತಿ ಪತ್ನಿ ಯಾವುದೇ ಹಂತದಲ್ಲೂ ಅವರಿಗೆ ಒಂದಾಗಿ ಹೋಗೋಕೆ ಸಾಧ್ಯ ಇಲ್ಲ, ಅವರು ವಿಚ್ಛೇದನ ಕೊಡದೆ ಮತ್ತೇನ್ ಮಾಡಬೇಕು? ನೀವು ವಿಚ್ಛೇದನ ನಂತರ ಒಟ್ಟಿಗೆ ಬಾಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಮೊದಲು ಮಹದಾಯಿ ಕಡೆಗೆ ಹೋಗೋಣ. ಕಾವೇರಿ ಬಳಿಕ ಮಹದಾಯಿ ಹೋರಾಟ ಕಾವೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ 21ಕ್ಕೆ ಮುಂಬೈನಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತೆ. ಈ ಸಂಬಂಧ ಇದೇ 19ರಂದು ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆದಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಇನ್ನು ಭಾರತದಲ್ಲಿ ಪಾಕ್ ಕಲಾವಿದರ ನಿಷೇಧಕ್ಕೆ ನನ್ನ ಬೆಂಬಲವಿದೆ, ದೇಶ ಮೊದಲು ನಂತರ ಕಲಾವಿದರು ಅಂತ ಕಲಬುರಗಿಯಲ್ಲಿ ದೊಡ್ಡಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡಮನೆ ಹುಡುಗ ಸಿನಿಮಾದ ಪ್ರಮೋಷನ್ಗೆ ಕಲಬುರಗಿಗೆ ಬಂದಿದ್ದಂತಹ ಪುನೀತ್ ರಾಜ್ಕುಮಾರ್ ನೀರಿನ ವಿಷಯ ಬಂದಾಗ ಕೇವಲ ಕಾವೇರಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚಿತ್ರರಂಗ ಹೋರಾಟ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿನಿಮಾ ರಂಗ ನಿರ್ಲಕ್ಷ್ಯತನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಮಾಡಿದರು.